ನಾವು ದೇವರನ್ನು ಮೊಟ್ಟ ಮೊದಲಿಗೆ ದೇವರಲ್ಲಿ ಪ್ರಾರ್ಥಿಸೋಣ. ಪರಮನ ಪೀಠಕ್ಕೆ ಬಂದಿರುವೆನು, ಪಾಪಕ್ಕೆ ಕ್ಷಮೆಯನ್ನು ಬೇಡುವೆನು, ಪಾವನ ಭೋಜನ ಭುಜಿಸುವೆನು, ಸ್ವರ್ಗದ ಸುಖವನ್ನು ಹೊಂದುವೆನು. ಪರಮನ ಪೀಠಕ್ಕೆ ಬಂದಿರುವೆನು, ಪಾಪಕ್ಕೆ ಕ್ಷಮೆಯನ್ನು ಬೇಡುವೆನು, ಪಾವನ ಭೋಜನ ಭುಜಿಸುವೆನು, ಸ್ವರ್ಗದ ಸುಖವನ್ನು ಹೊಂದುವೆನು. ನೋಡಲು ಗೋಧಿಯ ರೊಟ್ಟಿದು, ಅದರೊಳು ಕ್ರಿಸ್ತರು ನೆಲೆಸಿಯರು. ನೋಡಲು ಗೋಧಿಯ ರೊಟ್ಟಿದು, ಅದರೊಳು ಕ್ರಿಸ್ತರು ನೆಲೆಸಿಯರು. ದೃಷ್ಟಿಗೆ ಸ್ಪರ್ಶಕ್ಕೆ ಎಲ್ಲಿಯರು, ನಂಬಿದ ಹೃದಯಕ್ಕೆ ಕಾಣುವರು. ಪರಮನ ಪೀಠಕ್ಕೆ ಬಂದಿರುವೆನು, ಪಾಪಕ್ಕೆ ಕ್ಷಮೆಯನ್ನು ಬೇಡುವೆನು, ಪಾವನ ಭೋಜನ ಭುಜಿಸುವೆನು, ಸ್ವರ್ಗದ ಸುಖವನ್ನು ಹೊಂದುವೆನು. ಸಾವಿರ ಭಕ್ತರು ನೆಲೆಸಿಯರು, ಬಲಿಯೊಳು ಭಾಗ್ಯವ ವಹಿಸುವರು. ಸಾವಿರ ಭಕ್ತರು ನೆಲೆಸಿಯರು, ಬಲಿಯೊಳು ಭಾಗ್ಯವ ವಹಿಸುವರು. ಎಲ್ಲಿದೆ ನಿನ್ನಯ ಸುಪ್ರೇಮವು, ನಂಬಿದ ಹೃದಯಕ್ಕೆ ಕಾಣುವರು. ಪರಮನ ಪೀಠಕ್ಕೆ ಬಂದಿರುವೆನು, ಪಾಪಕ್ಕೆ ಕ್ಷಮೆಯನ್ನು ಬೇಡುವೆನು, ಪಾವನ ಭೋಜನ ಭುಜಿಸುವೆನು, ಸ್ವರ್ಗದ ಸುಖವನ್ನು ಹೊಂದುವೆನು. ಮಕ್ಕಳೇ, ಎಲ್ಲರೂ ಕುಳಿತುಕೊಳ್ಳಿರಿ. ಮಕ್ಕಳೇ, ನೀವೆಲ್ಲರೂ ಈ ಮಠದಲ್ಲಿ ಪರಸ್ಪರ ಮಿತ್ರ ಭಾವದಿಂದ ಬಾಳಬೇಕು. ನಿಮ್ಮಲ್ಲಿ ಒಂದು ಗುಣವನ್ನು ಬದಲಾಯಿಸಿಕೊಳ್ಳಬೇಕು. ಅದ್ಯಾವುದೆಂದರೆ ನೀವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಜೀವಿಸಬೇಕು. ಈ ಕಾರಣದಿಂದ ನಮ್ಮ ದೇವಸ್ಥಾನದ ಎಲ್ಲ ಕೆಲಸ ಕಾರ್ಯಗಳು ಸಮೃದ್ಧವಾಗಿ ನಡೆದು ನಾವು ಕಷ್ಟಪಡುವಂಥ ಫಸಲು ಕೂಡ ದೇವರು ಬೇಕಾದಷ್ಟು ಕೊಡುವರು. ಮಕ್ಕಳೇ, ತಂದೆಯವರೇ, ತಮ್ಮ ಮಧುರ ವಾಕ್ಯ ಕೇಳಿ ನಮ್ಮೆಲ್ಲರಿಗೂ ತುಂಬ ಸಂತೋಷವಾಯಿತು. ಆದರೆ ನನ್ನದೊಂದು ವಿಜ್ಞಾಪನೆ ಏನೆಂದರೆ, ಹೊರಗಡೆ ಕೆಲಸಕ್ಕೆ ಜನರಿರುತ್ತಾರೆ, ಆದರೆ ದೇವಸ್ಥಾನದೊಳಗೆ ಮಾಡಬೇಕಾದ ಪೀಠದ ಅಲಂಕಾರ ಮತ್ತು ದೇವಸ್ಥಾನ ಶುದ್ಧಿ ಮಾಡಲು ಒಬ್ಬ ಬಾಲಕನು ಬೇಕಾಗಿದ್ದಾನೆ ಗುರುಗಳೇ. ಖಂಡಿತವಾಗಿಯೂ ನೀನು ಹೇಳಿದಂತೆಯೇ ಒಬ್ಬ ಬಾಲಕನು ಬೇಕೇ ಬೇಕು. ಮತ್ತು ಈ ನಿಮ್ಮ ಜನರಲ್ಲಿ ಒಬ್ಬರನ್ನು ಆರಿಸಿಕೊಳ್ಳಿರಿ. ತಂದೆಯವರೇ, ನಾವು ದೇವಸ್ಥಾನ ಮುಗಿದೊಡನೆ ತೋಟದ ಕೆಲಸಕ್ಕೆ ಇಬ್ಬರು, ಗದ್ದೆ ಕೆಲಸಕ್ಕೆ ಇಬ್ಬರು ಹೋಗುವಿರಿ. ದೇವಸ್ಥಾನ ನೋಡಿಕೊಳ್ಳುವುದು ಹೇಗೆ ಸಾಧ್ಯ ಗುರುಗಳೇ? ಸರಿ, ಹಾಗಾದರೆ ಯಾರಾದರೂ ಇಲ್ಲಿಗೆ ಬಂದರೆ ಆತನಿಗೆ ಈ ದೇವಾಲಯ ಕೆಲಸಗಳನ್ನು ನೇಮಿಸೋಣ ಮತ್ತು ಆತನ ಭಕ್ತಿ ವಿಶ್ವಾಸವನ್ನು ನಾವು ಕೇಳ್ಪಡೆದು ಮುಂದಿನ ಆಲೋಚನೆ ಮಾಡೋಣ. ಗುರುವರಿಯರಿಗೂ ನನ್ನ ಅಣ್ಣ ತಮ್ಮಂದಿರಿಗೂ ನನ್ನ ವಿನಯಪೂರ್ವಕ ವಂದನೆಗಳು.
ಬಾಲಕ, ನೀನು ಯಾರಪ್ಪ? ಗುರುಗಳೇ, ನಾನೊಬ್ಬ ಸಮೂಹದಲ್ಲಿ ಪರದೇಶಿ. ಪರದೇಶಿ ಅಂದರೆ ನಿನ್ನ ಹೆಸರು ಯಾವುದು? ನಿನ್ನ ಜನ್ಮದೇಶ ಯಾವುದು? ಗುರುಗಳೇ, ನನ್ನ ಹೆಸರು ಪೆರ್ನಾನ್. ನಾನು ಜನಿಸಿದ ಊರು ಲಿಸ್ಬನ್ ನಗರ. ನಾನು ಒಂದು ದಿನ ದಿವ್ಯ ಬಲಿ ಪೂಜೆಯನ್ನು ನೋಡಿದಾಗ ನಮ್ಮ ಕರ್ತರು ಪಾಡುಪಟ್ಟ ಸ್ವರೂಪವನ್ನು ನೋಡಿ ತಂದೆ ದೇವರು ಪಾಪಿಗಳಿಗಾಗಿ ಶಿಲುಬೆಯ ಮೇಲೆ ಪ್ರಾಣ ಬಿಟ್ಟಿರುವುದರಿಂದ ಈ ಲೋಕದ ಸುಖ ಚೆಲ್ವ ಭಾಗ್ಯವನ್ನೆಲ್ಲ ವರ್ಜಿಸಿ ಪಂಚಗಾಯ ಫ್ರಾನ್ಸಿಸ್ ಸಭೆಯ ಸನ್ಯಾಸಿ ಮಠಕ್ಕೆ ಸೇರುತ್ತೇನೆಂದು ಕರ್ತರಿಗೆ ಮಾತು ಕೊಟ್ಟು ಮನೆಗೆ ಬಂದ ನಂತರ ತಂದೆಯವರು ಮನೆಗೆಲಸ ನೋಡಿಕೊಳ್ಳಲು ಹೇಳಿದರು. ಅದಕ್ಕೆ ನಾನು ಒಪ್ಪದೆ ಕರ್ತರಿಗೆ ಮಾತು ಕೊಟ್ಟಂತೆ ತಂದೆಯವರ ಅಪ್ಪಣೆ ಪಡೆದು ಈ ಮಠಕ್ಕೆ ಬಂದಿದ್ದೇನೆ. ನನ್ನ ಕೋರಿಕೆಗಳನ್ನು ನೆರವೇರಿಸಬೇಕಾಗಿ ನಿಮ್ಮ ಪಾದದಲ್ಲಿ ಬಿದ್ದು ಬೇಡಿಕೊಳ್ಳುತ್ತೇನೆ. ಪೆರ್ನಾನ್, ನೀನು ಹೇಳಿದಂತೆಯೇ ಆಗಲಿ. ನಾನು ಈ ಮಠದಲ್ಲಿ ಸೇರಿಸಿಕೊಳ್ಳುತ್ತೇನೆ. ಆದರೆ ನಾನು ಹೇಳುವ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡುತ್ತಾ ಬರುವೆಯಾ? ಗುರುಗಳೇ, ತಾವು ಹೇಳಿದ್ದನ್ನೆಲ್ಲ ಮಾಡಿಕೊಂಡು ಬರುತ್ತೇನೆ. ನೀವು ಇಷ್ಟು ಉಪಕಾರ ನನಗೆ ಮಾಡಿದ್ದರಿಂದ ನಿಮಗೆ ವಂದನೆಯನ್ನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಪೆರ್ನಾನ್, ನೀನು ಮಾಡುವ ಕೆಲಸ ದೇವಾಲಯದ ಒಳಗಡೆಯೋ ದೇವಾಲಯ ಹೊರಗಡೆಯೋ ಶುದ್ಧವಾಗಿ ನೋಡಿಕೊಂಡು ಬಲಿಪೀಠವನ್ನು ಅಲಂಕಾರವಾಗಿ ನೋಡಿಕೊಳ್ಳುವುದು ನಿನ್ನ ಕೆಲಸ, ಸರಿಯೇ? ತಿಳಿಯಿತು ಗುರುಗಳೇ. ಮಕ್ಕಳೇ, ಎಲ್ಲ ಎದ್ದು ನಿಲ್ಲಿರಿ. ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ದೇವರು ನಿಮ್ಮೆಲ್ಲರನ್ನು ಕಾಪಾಡಲಿ. ಹೋಗಿರಿ, ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳಿರಿ. ಆಮೇನ್, ಆಮೇನ್, ಆಮೇನ್. ಏನಪ್ಪ, ಈ ಬಜಾರದಿಗೆ ಬಾಳಬೇಕಾದರೆ ನನ್ನ ಹಣೆ ಬರವೋ ದೇವರನ್ನ ಬೇಕೋ ತಿಳಿಯೋದು. ಏನಾದರೂ ಹೊಟ್ಟೆಗೆ ಕೊಡು ಅಂದರೆ ಮುಂದೆ ತೋಟಕ್ಕೆ ಹೋಗು ಅಂತಾಳೆ. ಏನು ಮಾಡೋದು? ಏನಾದರೂ ಹೊಟ್ಟೆ ಕೇಳಿದ್ರೆ ಭಯವಾಗುತ್ತದೆ. ಇರಲಿ, ಏನಾಗಲಿ ಒಂದು ಕೂಗೇ ಬಿಡ್ತೇನೆ. ಲೇ ಭಾಗ್ಯ, ಲೇ ಭಾಗ್ಯ, ಲೇ ಭಾಗ್ಯ, ಬಾರ ಇಲ್ಲಿ. ಯಾಕಪ್ಪ ಬಂದು ನೀನು ಸಾಕಾಯ್ತು ಕೆಲಸ ಮಾಡಿ ಮೊಬ್ಬಾಗಿ ಮುದ್ದೆ ನುಂಗಕ್ ಬಂದು ಬಿಟ್ಟಯ್ಯ. ಯಾಕಪ್ಪ ಬಂದು ನೀನು ಸಾಕಾಯ್ತು ಕೆಲಸ ಮಾಡಿ ಮೊಬ್ಬಾಗಿ ಮುದ್ದೆ ನುಂಗಕ್ ಬಂದು ಬಿಟ್ಟಯ್ಯ. ಹೊತ್ತಾಯ್ತು ಎದ್ದು ಹೋಗು ಗದ್ದೆ ಹೊಲ ಕಾಯಕೀಗ ಮೀಸೆ ಮಾತ್ರ ಇಷ್ಟೊಂದಪ್ಪ ಕಾಣುತ್ತೈತಲ್ಲ. ಹೊತ್ತಾಯ್ತು ಎದ್ದು ಹೋಗು ಗದ್ದೆ ಹೊಲ ಕಾಯಕೀಗ ಮೀಸೆ ಮಾತ್ರ ಇಷ್ಟೊಂದಪ್ಪ ಕಾಣುತ್ತೈತಲ್ಲ. ಯಾಕೆಲೆ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡಿದ್ದೀಯ? ಮುಂದೆ ಬಾಳದು ಈ ಮನೆಯಲ್ಲೇ. ಯಾಕೆಲೆ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡಿದ್ದೀಯ? ಮುಂದೆಗೆ ಬಾಳದು ಈ ಮನೆಯಲ್ಲೇ. ಕೋಪ ಗಿಪ್ಪ ಮಾಡಬೇಡ, ಸಾಕಾಯ್ತು ಕೆಲಸ ಮಾಡಿ ಮಾಡಬೇಡ ನನ್ನ ಎಂದರೆ. ಕೋಪ ಗಿಪ್ಪ ಮಾಡಬೇಡ, ಸಾಕಾಯ್ತು ಕೆಲಸ ಮಾಡಿ ಬೇಜಾರ ಮಾಡಬೇಡ ನನ್ನ ಎಂದರೆ. ಸೋಮೇರಿ ಶುದ್ಧಿ ಕೇಳ್ದೆ ನಾನು ಹೇಳ್ದ ಮಾತು ಕೇಳಿ ಚಂದದಿಂದ ಲಾಲಿಸಗೊಂಡು ದೀರನೆ. ಸೋಮೇರಿ ಶುದ್ಧಿ ಕೇಳ್ದೆ ನಾನು ಹೇಳ್ದ ಮಾತು ಕೇಳಿ ಚಂದದಿಂದ ಲಾಲಿಸಗೊಂಡು ದೀರನೆ. ಉಂಡು ಉಂಡು ಮಲಗೋ ಕಾಲ ಮುಂದೆ ನೋಡುವಂತೆ ನೀನು ಎದ್ದು ಹೋಗಯ್ಯ ಸದ್ದು ಮಾಡದೆ. ಉಂಡು ಉಂಡು ಮಲಗೋ ಕಾಲ ಮುಂದೆ ನೋಡುವಂತೆ ನೀನು ಎದ್ದು ಹೋಗಯ್ಯ ಸದ್ದು ಮಾಡದೆ. ಹೊತ್ತು ಮುಂಚೆ ಎದ್ದು ಹೋಗಿ ಸತ್ತು ಸುಂಡವಾಗಿ ಬಂದೆ, ಹೊಟ್ಟೆಗೆ ಏನಾದರೂ ಕೊಡೆ ನೀನೀಗ. ಹೊತ್ತು ಮುಂಚೆ ಎದ್ದು ಹೋಗಿ ಸತ್ತು ಸುಂಡವಾಗಿ ಬಂದೆ, ಹೊಟ್ಟೆಗೆ ಏನಾದರೂ ಕೊಡೆ ನೀನೀಗ. ಕೋಪ ಗಿಪ್ಪ ಮಾಡಬೇಡ, ಸಾಕಾಯ್ತು ಕೆಲಸ ಮಾಡಿ ಬೇಜಾರ ಮಾಡಬೇಡ ನನ್ನ ಎಂದರೆ. ಕೋಪ ಗಿಪ್ಪ ಮಾಡಬೇಡ, ಸಾಕಾಯ್ತು ಕೆಲಸ ಮಾಡಿ ಬೇಜಾರ ಮಾಡಬೇಡ ನನ್ನ ಎಂದರೆ.
ಇಷ್ಟೋದು ಹೊಡೆದು ಕೆನೆಗೆಲ್ಲ ತಿಂಬ ಈಗಲಾದ್ರೂ ಹೊಟ್ಟೆಗೆ ಏನಾದ್ರು ಕೊಡೆ. ನಿನ್ಗೆ ಎಷ್ಟು ಊಟ ಹಾಕಿದ್ರು ಇರೋ ಸೈಜ್ ಹಂಗೇ ಐತೆ. ಫಸ್ಟ್ ತೋಟಕ್ಕೆ ಹೋಗು, ಬಂದು ತಿನ್ನಿವಂತೆ. ಲೇ ಭಾಗ್ಯ, ಒಟ್ಟು ಊಟ ಹಾಕೊಂಡು ಒಂದು ಮುತ್ತು ಬಸ್ಸು ಬಂದು ತಿನ್ನಿವಂತೆ. ಏ ನಿರ್ಮಲಾ, ಬಾರ ಇಲ್ಲಿ. ಏನ್ರತ್ತಮ್ಮ ಕರೆದಿದ್ದು? ಅಳ್ಳಾಡ್ಕೊಂಡ್ ಬಂದ್ಬಿಟ್ಟಲ್ಲ. ಟೈಮ್ ನೋಡಿದ್ಯಾ? ರಾಜು ಬರೋ ಟೈಮ್ ಆಯ್ತು. ಹೋಗ್ ಅಡ್ಗೆ ಮಾಡೋಗೆ. ನಾನ್ ಮಾಡಕ್ಕಿಲ್ಲ ಅಂದ್ರೆ ಮಾಡಕ್ಕಿಲ್ಲ ಅತ್ತಮ್ಮ. ಮಾಡೋಗೆ. ಬಂದ್ರೆ ಬೆನ್ನು ಮೂಳೆ ಮುರಿತಾನೆ. ಏನ್ ಮೂಳೆ ಮುರಿದ್ರು ನಾನು ಮಾಡಕ್ಕಿಲ್ಲ ಅತ್ತಮ್ಮ. ಹೆಂಗನ ಮಾಡ್ಕೋ ಹೋಗು. ಲೇ, ಅಡುಗೆ ಮಾಡ್ರಿ ಅಂದ್ರೆ ಏನ್ ಅತ್ತೆ ಸೊಸೆ ಡ್ಯಾನ್ಸ್ ಆಡ್ಕೊಂಡು ನಿಂತಿದ್ದೀರಿ ನೀವು? ಏನಮ್ಮ ಬೆಳಿಗ್ಗೆ 10 ಗಂಟೆ ಆದ್ರೂನು ಏನ್ ಒಲೆನೇ ಹಚ್ಚಿಲ್ವಲ್ಲ, ಹೊಟ್ಟೆಗೆ ಏನ್ ತಿನ್ನೋದು? ನನ್ನೇನೋ ಕೇಳ್ತೀಯಾ ಮುಟ್ಟಾಳ? ಕೇಳು ನಿನ್ನ ಹೆಂಡ್ರು. ನನ್ನೇನೋ ಕೇಳಕ್ ಬಂದ್ರೆ ಮೂಲೆಯಲ್ಲಿ ನೋಡಿ ಏನೈತೆ ಅಂತ. ಡ್ಯಾನ್ಸ್ ಆಡಕ್ ಆಯ್ತದೆ, ಅಡುಗೆ ಮಾಡಕ್ ಆಗ್ಲಿಲ್ವಾ? ನಿನ್ಗೆ ಅವಳನ್ನ ಕಟ್ಕೊ ಬಂದಿರೋದು. ನಾನು ಅಡ್ಗೆ ಮಾಡಕ್ಕಾಗಲ್ಲ, ಮಾಡ್ಸ್ಕೊಂಡ್ ತಿನ್ನು. ಏಯ್ ಬರ್ರಿ. ಏನ್ರಿ? ಯಾಕೆ ಅಡುಗೆ ಮಾಡಿಲ್ಲ? ರಾತ್ರಿ ಎಲ್ಲ 5 ಕೊಳಗ ರಾಗಿ ಬೀಸಿ 5 ಕೊಳಗ ಭತ್ತ ಕುಟ್ಟಿ ಮಲ್ಗೋಷ್ಟೋದ್ಲಿ ಕೋಳಿ ಕೂಗಿತ್ರಿ. ನಾನು ನಿದ್ದೆನೇ ಮಾಡಿಲ್ಲ ರೀ ರಾತ್ರಿ ಎಲ್ಲ. ನಿಮ್ಮ ಅಮ್ಮಂಗೆ ಅಡ್ಗೆ ಮಾಡಕ್ಕೆ ಹೇಳ್ರಿ. ಏನಮ್ಮ ಪಾಪ ಅವಳು ರಾತ್ರಿ ಎಲ್ಲ 5 ಕೊಳಗ ಭತ್ತ ಬೀಸಿ 10 ಕೊಳಗ ರಾಗಿ ಕುಟ್ಟವಳೆ. ನೀನೇ ಒಂಚೂರು ಅಡುಗೆ ಮಾಡಿದೀರಿ ಆಯ್ತಾ ಇರ್ಲಿಲ್ವೇನಮ್ಮ? ಎಲ್ಲ ಎಂಡ್ರು ಮುಟ್ಟಾಳ. ಅಷ್ಟು ವರ್ಷ ನಿನ್ನ ಎತ್ತು ಒತ್ತು ಸಾಕಿ ಸಲಹಿದ್ದೀನಿ. ಮೊನ್ನೆ ಬಂದವಳೆ. ಇವಳು ಮಾತು ಕೇಳ್ಬಿಟ್ಟು ನೀನ್ ನನ್ನೇ ದಂಡಿಸಕ್ ಬತ್ತೀಯಾ? ಇವಳು ಮಾತು ಕೇಳ್ರೆ ನೀನ್ ಪಕ್ಕದ ಮನೆಯವ್ಳ ಮಾತು ಕೇಳಲ್ಲ ನಾನು. ನಾನೇನ್ಕೋ ಇರೋದು? ಕೇಳು ಅವಳನ್ನ ಅಡ್ಗೆ ಮಾಡಕ್ ಕೇಳು. ಏನು ಕೆಲಸ ಇಲ್ಲ ರೀ, ಬರೀ ಟಿವಿ ನೋಡೋದು, ವಾಟ್ಸ್ಆಪ್. ಮುಚ್ಚೆ ಬಾಯಿ. ನಮ್ಮಂಗೆ ಮಾಡಕ್ಕೆ ಮುಚ್ಚೆ ಬಾಯಿ. ಅದಿರ್ಲಿ, ರಾತ್ರಿದ ಅನ್ನ ಇತ್ತಲ್ಲ ಏನಾಯ್ತು? ಅದ್ ನೋಡ್ಕೊಂಡ್ ಬರ್ತೀನಿ ರೀ. ಹೋಗು. ಏ ನಿರ್ಮಲಾ, ನಿಂತ್ಕೊಳ್ಳಮ್ಮ ನೀನು. ನಿಂದ ಯಾವ ರೇ, ಅದು ನಿಮ್ಮ ಅಮ್ಮ ಮಲಗಿಂತ ಮುಂಚೆನೆ ತಿನ್ಬಿಟ್ಟವ್ರಿ. ಯಪ್ಪ, ಏನಮ್ಮ ಅದ್ ತಿನ್ಕೊಂಡ್ಬಿಟ್ಟಿದ್ಯಂತೆ? ಅದಿರ್ಲಿ, ಅಪ್ಪ ರಾತ್ರಿ ಗೋಧಿ ರೊಟ್ಟಿ ತಂದಿದ್ರಲ್ಲ, ಅದೇನೇ ಆಯ್ತು? ರೇ, ಅದು ಬೆಟ್ಟಲ್ಸಲು ಉದ್ದೇಶ ರಾಯಣ್ಣ ಅಸ್ಕ ಗಂಟೆ ಒಳಕ್ಕಿಂತ ಮುಂಚೆನೆ ನಿಮ್ಮಮ್ಮ ತಿಂದು ಎಲ್ಲ ಬಾಯಿಗೆ ಹಾಕೊಂಡ್ಬಿಟ್ಟವ್ರಿ. ಏನಮ್ಮ ಮನೇಲಿ ಇರೋ ಬರೋದ್ನೆಲ್ಲ ನೀನೇ ತಿಂದಿ ಬಳ್ದು ಬಾಯಿಗೆ ಹಾಕೊಂಡ್ಬಿಟ್ರೆ ನಾನು ನನ್ನ ಹೆಂಡ್ರೆ ಏನು ಉಪವಾಸ ಇರ್ಬೇಕನಮ್ಮ? ನೋಡಮ್ಮ, ತಿನ್ಕೊಂಡು ಒಳ್ಳೆ 6 ಬಲೆ ಡ್ಯಾಮ್ ಇದ್ದಂಗೆ ಇದೆಯಾ? ಎಲ್ಲಿಂದ ನಮ್ಮ ನಾನು ಅಡ್ಗೆಗೆ ಊಟ ತಂದು ಹಾಕೋದು? ಎಲ್ಲಿಂದ ತಂದು ಹಾಕ್ಲಿ? ರೇ, ಇದು ನಿಮ್ಮ ಅಮ್ಮ ಅಲ್ಲ, ಇದು 6 ಬಲೆ ಡ್ಯಾಮ್. ಇವಾಗ ನಾನು ಇನ್ನೇನು ಬೇರೆ ಹೇಳದ್ನೇನೆ ನಿಂತ್ಕೊಳ್ಳೆ. ನಾನು ಅದೇ 6 ಬಲೆ ಡ್ಯಾಮು ಅಂತಾನೆ ಬಂದ್ಬಿಟ್ಲು. ನಿಮ್ಮ ಅಮ್ಮಂಗೆ ಕೇಳಿಸಿಲ್ಲ ಸರ್. ನನ್ ಮಗನ್ಗೆ ನನಗೂ ತಂದಿತ್ಯಾ? ಚಾಡಿ ಹೇಳ್ತೀಯಾ? ಅಯ್ಯೋ, ಹೊಡೀರಿ ಸಾಯ್ಸ್ರಿ, ಹೊಡೀರಿ ಸಾಯ್ಸ್ರಿ. ಏನು ಹೊಡಿ? ಈ ಬೆಟ್ಟಲ್ಸರು ನನ್ ಕಷ್ಟ ಕೇಳೋರು ಯಾರಿಲ್ಲ. ಏನ ಗಲಾಟೆ ಇದು? ಓ ಅಪ್ಪ ಬಾಪ, ಏನು ಹೇಳಪ್ಪ? ಹೊಟ್ಟೆಗೆ ಕೂಳಿಲ್ಲ, ಇರೋ ಬರೋದ್ನೆಲ್ಲ ನೀನ್ ಹೆಂಡ್ತಿ ಅಂದ್ರೆ ನಮ್ಮಮ್ಮ ಎಲ್ಲ ತಿನ್ಕೊಂಡ್ಬಿಟ್ಟವ್ರೆ. ನಮಗ್ ಊಟ ಇಲ್ಲ ನೋಡ, ಅದೇ ಗಲಾಟೆ ಮನೆಯಲ್ಲಿ. ನಾನ್ ತಂದಿದ್ ರೊಟ್ಟಿ ಏನ್ ಮಾಡ್ದೋ? ಕೇಳಲ್ಲಿ ಇಲ್ಲಿ ಇತ್ಕೊಂಡಿದ್ಯಾ? ಭಯ ಬೀಳ್ತಿಯಲ್ಲ, ನಡುಕ್ತಿಯಲ್ಲಪ್ಪ ಅಮ್ಮನ ಹತ್ರ ಮಾತಾಡಕ್ಕೆ. ಮಾತಾಡು. ಏ ಭಾಗ್ಯ, ಯಾಕೆ ಅಡ್ಗೆ ಮಾಡ್ಲವೇನೆ? ಬಂದ್ರೇನ್ರಿ? ಬನ್ರಿ. ಮೊದ್ಲು ಈ ನನ್ನ ಮಗಂದಾಯ್ತು, ಈಗ ನಿಮ್ದು. ನೀವಿಬ್ರು ಸೇರಿ ಇವಳಿಗೆ ಹಿಂಗೆ ಸಪೋರ್ಟ್ ಮಾಡ್ತಾ ಇದ್ರೆ ನನ್ ಮಾತ್ ಕೇಳ್ತಾಳ? ನನಗ್ ಬಗ್ತಾಳ ಇವಳು? ಮೊದ್ಲು ನಿಮ್ಗೇನ್ ಹೇಳಿದ್ ನಾನು? ತೋಟಕ್ಕೆ ಹೋಗು ಅಂತ. ಫಸ್ಟ್ ತೋಟಕ್ಕೆ ಹೋಗು. ಹೋಯ್ತೀನಿ ಸುಮ್ಕೆ. ತೋಟಕ್ಕೆ ಬಂದಿದ್ದೀನಿ ನೋಡಿ, ತಿನ್ನೋದೇ ಬಾ 20 ಸರಿ ಹೋಗು. ಯಾಕಮ್ಮ ನಿರ್ಮಲ, ಅಡ್ಗೆ ಮಾಡ್ಲವೇನಮ್ಮ? ಮವಯ್ಯ
ನೀನ್ ಅಲ್ಲೇ ನಿಂತ್ಕೊಂಡು ಮಾತಾಡಪ್ಪ. ಅಲ್ಲೇ ನಿಂತ್ಕೊಂಡು ಮಾತಾಡಿದ್ರೆ ಕೇಳ್ಸಲ್ವಾ? ಮಾತಾಡ. ರಾತೆಲ್ಲ ಐತ್ಕೊಳಗ ರಾಗಿ ಬೀಸಿ ಐತ್ಕೊಳಗ ಭತ್ತ ಕೊಟ್ಟಿ ಮಲ್ಗೋಷ್ಟಲ್ಲಿ ಕೋಳಿ ಕೊಯ್ತು ಮಾವಯ್ಯ. ಇವ್ರಿಬ್ರು ಸೇರಿ ಅಡ್ಗೆ ಮಾಡಿ ಅಂತ ಹೆಂಗೆಲ್ಲ ಮಾಡ್ತವ್ರೆ ನೋಡ್ರಿ ಮಾವಯ್ಯ. ನೋಡ್ಪಪ್ಪ ಎಲ್ಲ ಗಾಯ ಆಗ್ಬಿಟ್ಟದೆ. ನೋಡ್ದೇನ ರಾಜು? ಅಯ್ಯೋ ಪಾಪಿಗಳ, ಈ ತಾಯಿಲಿ ಈ ರೀತಿ ಹೊಡೆದಿರ ಒಳ್ಳೇದಾಗ್ತದ್ರ? ಈಗ 8 ಕಾಲ ಕಾಯ್ತಾವ್ರೆ ಪಾಪ. ಹುಡುಗಿ ಸಾಕಾಗಿ ಬಂದು ಬಡವರುಗಳಿಂದ ಈ ಬಡವರಿಗೆ ಗೋಯ್ತು. ನಿಮ್ಗೆ ಒಳ್ಳೇದಾಗ್ತದೇನೋ ಮಾವಯ್ಯ? ನೀವು ಚಲೋ ನೀವ್ ಇರೋವಾಗ ನೋಡ್ತಾರೆ ಮಾವಯ್ಯ. ನೀನ್ ಇಲ್ದಿದ ಚೆನ್ನಾಗಿ ಹೊಡಿತಾರೆ ಮಾವ ಇಬ್ರು. ನಾನು ನಿಮ್ ಜೊತೆನೆ ಪಾಪಿಗಳ ಕೇಳಿಸ್ಕೊಳ್ಳೋ, ಎಲ್ಲಾರ ಮುಂದೆ ಅವಮಾನ ಮಾಡ್ತಾರೆ. ಹಾರ್ಮೋನಿ ಬರ್ತ ಓಡಾಗ ನೀವು ಹಾರ್ಮೋನಿ ಬರ್ಸ್ಕೊಂಡ್ ಊಟ ತಿಂತಾರ. ಹೇಳು, ದೂರ ನಿಂತ್ಕೊಂಡು ಹೇಳು. ಅದಿರ್ಲಿ, ನಿಂಗೆ ತೋಟಕ್ಕೆ ಹೋಗು ಅಂದೆ, ಇಲ್ಲೇನ್ ಮಾಡ್ತಾ ಇದ್ಯಾ? ಸೊಸೆ ಸಪೋರ್ಟ್ ಮಾಡೋದ್ ಇದ್ದಿದ್ದೆ, ಹೋಗ್ ತೋಟಕ್ಕೆ ಹೋಗ್ ತೋಟಕ್ಕೆ ಅಂತ ಹೇಳಿದ್ದು. ಹೋಗ್ ತೋಟಕ್ಕೆ. ಏ ರಾಜು, ಹೇಳು ಅಡ್ಗೆ ಮಾಡು ಅಂತ. ನಾನ್ ಹೇಳಲ್ಲ ಅಮ್ಮ, ಬೇಕಾದ್ರೆ ನೀನ್ ಹೇಳು. ಹೇಳು, ಹೊಟ್ಟೆ ಹಸಿತೈತೆ. ಏನಾದ್ರೂ ಮಾಡ್ಕೊಳ್ರಿ, ನಾನು ಹೋಯ್ತೀನಿ. ಹೆಂಗನ್ನ ಮಾಡ್ಕೊಳ್ರಿ. ಮಾಡೋಗೆ ನಾನು ಮಾಡಕ್ಕಿಲ್ಲ ಅತ್ತಮ್ಮ. ಯಾರಿಗೆ ಯಾರಿಲ್ಲ ಈ ಲೋಕ ಸುಖವಿಲ್ಲ, ಪರಲೋಕ ರಾಜ್ಯವೇ ಮಹಿಮೆಯ ರಾಜವು. ಯಾರಿಗೆ ಯಾರಿಲ್ಲ ಈ ಲೋಕ ಸುಖವಿಲ್ಲ, ಪರಲೋಕ ರಾಜ್ಯವೇ ಮಹಿಮೆಯ ರಾಜವು. ಧ್ಯಾನವ ಮಾಡಿರಿ ದೇವರ ನಾಮವ, ಧ್ಯಾನವ ಮಾಡಿರಿ ದೇವರ ನಾಮವ, ಭಾಗ್ಯವ ಕೊಡುವರು ನೀತಿ ಮಹಿಮರು. ಭಾಗ್ಯವ ಕೊಡುವರು ನೀತಿ ಮಹಿಮರು. ಯಾರಿಗೆ ಯಾರಿಲ್ಲ ಈ ಲೋಕ ಸುಖವಿಲ್ಲ, ಪರಲೋಕ ರಾಜ್ಯವೇ ಮಹಿಮೆಯ ರಾಜವು. ಇದೇನು ಅತಿಶಯ, ಇವರು ಒಬ್ಬರಿಗೊಬ್ಬರು ಮಾತನಾಡದೆ ಇರುವರಲ್ಲ, ಕಾರಣವೇನಿರಬಹುದು? ಯಾಕಮ್ಮ ನಿಮ್ಮಲ್ಲಿ ಸಮಾಧಾನವಿಲ್ಲದಿರಲು ಕಾರಣವೇನು? ಕೇಳು ಬಾಲಕ, ಕೇಳು. ಇವಳು ನನ್ನ ಸೊಸೆ, ಇವನು ನನ್ನ ಮಗ. ಇವರಿಬ್ಬರು ಸೇರಿ ನನ್ನ ಮಾತನ್ನೇ ಕೇಳುವುದಿಲ್ಲ. ಅಡಿಗೆ ಮಾಡು ಅಂದ್ರೆ ನೀನೇ ಮಾಡು ಅಂತಾರೆ. ಇದೇ ನಮ್ಮಗಳ ಜಗಳ. ಅಮ್ಮ, ನೀವು ನಿಮ್ಮ ಮಗ ಸೊಸೆ ಎಲ್ಲರೂ ನಾನು ಹೇಳಿದಂತೆ ಕೇಳಿದರೆ ನಿಮ್ಮ ಮನೆಯಲ್ಲಿ ಸಮಾಧಾನ ಉಂಟಾಗುವುದು. ತಿಳಿಯಿತು ಬಾಲಕ. ಆಹಾ ತಮ್ಮಯ್ಯ, ನಿಮ್ಮ ಮುಖ ನೋಡಿದೊಡನೆ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ವಿಧವಾದ ಭಾವನೆ ಮೂಡುತ್ತಿದೆ. ತಾವು ಯಾರಪ್ಪ? ಅಮ್ಮನವರೇ, ನೀವು ಈ ಮನೆಗೆ ಯಜಮಾನರು. ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಹೆಣ್ಣು ಮಗಳನ್ನು ಬೇರೆಯವರ ಮನೆಗೆ ಕೊಡುತ್ತೀರಾ? ಬೇರೆಯವರ ಹೆಣ್ಣು ಮಗಳನ್ನು ನಿಮ್ಮ ಮನೆಗೆ ತರುತ್ತೀರಾ? ನಿಮ್ಮ ಸೊಸೆಯನ್ನು ನಿಮ್ಮ ಮಗಳಂತೆ ಭಾವಿಸಿ ನಿಮ್ಮ ಮನೆಯಲ್ಲಿ ಸಮಾಧಾನ ಉಂಟಾಗುವುದು. ಆಯಿತು ಬಾಲಕ. ಅಕ್ಕನವರೇ, ನೀವು ಈ ಮನೆಗೆ ಸೊಸೆಯಾಗಿ ಬಂದಿರುವಿರಿ. ನಿಮ್ಮ ಅತ್ತೆಯನ್ನು ನಿಮ್ಮ ತಾಯಿ ಎಂದು ಭಾವಿಸಿ ನಿಮ್ಮ ಮನೆಯಲ್ಲಿ ಸಮಾಧಾನ ಉಂಟಾಗುವುದು. ತಿಳಿಯಿತು ಬಾಲಕ. ಅಣ್ಣನವರೇ, ನೀವು ಮಾಡಬೇಕಾಗಿರುವುದು ಏನೆಂದರೆ ನಿಮ್ಮ ತಂದೆ ತಾಯಿಗೆ ವಿಧೇಯರಾಗಿರಿ. ನಿಮ್ಮ ಹೆಂಡತಿಯನ್ನು ಒಂದೇ ಶರೀರದಂತೆ ಭಾವಿಸಿ ನಿಮ್ಮ ಮನೆಯಲ್ಲಿ ಸಮಾಧಾನ ಉಂಟಾಗುವುದು. ತಿಳಿಯಿತು ಬಾಲಕ. ಎಲ್ಲರೂ ಮೊಣಕಾಲಲ್ಲಿ ನಿಲ್ಲಿರಿ. ನನ್ನ ಕರ್ತರೇ, ಅಬ್ರಹಾಂ, ಇಸಾಕ್, ಯಾಕೋಬ ಎಂಬುವವರ ದೇವರು ನಿಮ್ಮನ್ನು ನಿಮ್ಮ ಮನೆಯವರನ್ನು ಆಶೀರ್ವದಿಸಲಿ. ಬಾಲಕ, ತಾವು ತಮ್ಮ ಅಮೃತ ಹಸ್ತವನ್ನು ನಮ್ಮ ತಲೆಯ ಮೇಲೆ ಇಟ್ಟು ಪ್ರಾರ್ಥಿಸಿದ ಕೂಡಲೇ ನಮ್ಮ ಮನಸ್ಸಿನಲ್ಲಿದ್ದ ಕೋಪ,
ದ್ವೇಷ ಎಲ್ಲವೂ ಹೋಗಿ ನಮ್ಮ ಮನಸ್ಸಿನಲ್ಲಿ ಶಾಂತಿ ನೆಲೆಸಿದೆ. ತಮ್ಮಯ್ಯ, ತಾವು ಇಂತಹ ಒಳ್ಳೆಯ ಸುಬುದ್ಧಿಗಳನ್ನು ಹೇಳಿಕೊಂಡು ನಮ್ಮ ಜೊತೆಯಲ್ಲಿ ನಮ್ಮ ಮನೆಯಲ್ಲಿಯೇ ಇರಿರಿ ಅಪ್ಪ. ನಿಮಗೆ ಏನು ಬೇಕಾದರೂ ನಾವು ನೋಡಿಕೊಳ್ಳುತ್ತೇವೆ. ಅಣ್ಣನವರೇ, ನಾನು ಇರುವುದಕ್ಕೆ ಆಗುವುದಿಲ್ಲ. ನಾನು ಮಾಡಬೇಕಾದ ದೇವರ ಕಾರ್ಯ ಎಷ್ಟೋ ಇದೆ. ಅಣ್ಣನವರೇ, ನಾನು ಹೋಗಿ ಬರುತ್ತೇನೆ. ತಮ್ಮಯ್ಯ, ತಮ್ಮ ಇಚ್ಛೆಯಂತೆಯೇ ಆಗಲಿ. ತಾವು ತೆರಳಿ ಆರಾಮವಾಗಿ ಹೋಗಿ ಬನ್ನಿ. ಈ ಬಾಲಕ ಹೇಳಿದೊಡನೆ ನಮ್ಮ ಮನೆಯಲ್ಲಿ ಎಂತಹ ಶಾಂತಿ ಸಮಾಧಾನ ಉಂಟಾಯಿತು. ಅತ್ತೆಮ್ಮ, ನನ್ನ ಕ್ಷಮಿಸ್ಬಿಡ್ರಿ ಅತ್ತೆಮ್ಮ. ಪರವಾಗಿಲ್ಲ ಪರವಾಗಿಲ್ಲ, ಇದೊಳಗೆ ಅಮ್ಮ, ಆ ಬಾಲಕ ಯಾರೋ ಪವಾಡ ಪುರುಷನೇ ಇರಬೇಕು. ಆತನು ನಮ್ಮ ತಲೆಯ ಮೇಲೆ ಅವರ ಹಸ್ತವನ್ನು ಇಟ್ಟು ಪ್ರಾರ್ಥಿಸಿದಾಕ್ಷಣ ನಮ್ಮ ಮನಸ್ಸಿನಲ್ಲಿದ್ದ ಕೋಪವೆಲ್ಲ ಹೋಯಿತು. ಹೌದ್ರಿ, ಯಾರೋ ಮಹಾನುಭಾವ ಪುಣ್ಯಾತ್ಮರೇ ಇರಬೇಕು ಅಮ್ಮ. ಅಮ್ಮ, ನಾನು ಹೊಲ ನೋಡ್ಕೊಳ್ಳೋ ಬರಕ್ ಹೋಗ್ತೀನಿ. ಆಯ್ತು, ಹೋಗ್ಬಿಟ್ ಬಾಪ. ಅಮ್ಮ, ನಾನು ಅಡಿಗೆ ಮಾಡಕ್ ಹೋಗ್ತೀನಮ್ಮ. ಸರಿ ಅಮ್ಮ, ಹೋಗಿ ಮಾಡೋಗಮ್ಮ. ಏನ್ ಮಾಡ್ಲಮ್ಮ? ನಿನ್ಗೇನ್ ಚೆನ್ನಾಗ್ ಬರ್ತದ ಅದೇ ಮಾಡೋಗಮ್ಮ. ಹಿಟ್ಟು ಮಾಡಿ ಗೊಜ್ಜು ಕೀಸ್ಬಿಟ್ಟು ಕಡ್ಡಿ ಮಣ್ಣು ಉರ್ಬಿಡ್ತೀನಮ್ಮ. ಆಯ್ತು, ಹೋಗಪ್ಪ, ಬೇಗ ಹೋಗಿ ಮಾಡಮ್ಮ. ಬನ್ರಿ ಬನ್ರಿ, ನಿರ್ಮಲಾ ನಿಮ್ ಮಾವ ಬಂದ್ರು, ಊಟಕ್ಕಿಡಮ್ಮ. ಬನ್ರಿ ಮಾವಯ್ಯ, ಊಟ ಮಾಡಿರಂತೆ. ಓ ರಾಜು, ನೀನು ಬಂದೇನೋ? ಬಾರೋ ಊಟಕ್ಕೆ. ಅಡ್ಗೆ ಆಗೈತಮ್ಮ? ಆಗೋಯ್ತು, ನಿಮ್ ಹೆಂಡತಿ ಮಾಡ್ಬಿಟ್ಟವಳು, ಬಾಪ ತಿನ್ನು. ಮಾಡೋಳಮ್ಮ ಅಡ್ಗೆ? ಅವಳನ್ನೇ ಕೇಳಪ್ಪ, ಅವಳ ಜೊತೆ ಚೆನ್ನಾಗಿದ್ಯಾ ತಾನೇ, ಮಾತಾಡೋಗಪ್ಪ. ಅಡ್ಗೆ ಮುದ್ದೆ ಮಾಡಿ ಗೊಜ್ಜು ಕೀಸಿ ಕಡ್ಡಿ ಮಣ್ಣು ಕರ್ಮಿನ ಉರ್ದಿದ್ದೀನ್ರಿ. ಹೌದಾ? ಏ ಭಾಗ್ಯ, ಬೆಳಗ್ಗೆ ಹುಲಿಗಳಂತೆ ಕಿತ್ತಾಡ್ತಾರಲ್ಲ, ಈಗ ಶಾಂತಿ ಸಮಾಧಾನ ಇರುವಲ್ಲ, ಕಾಡವೇನೆ ತಿಳಿಸೆ. ತಂದೆಯವರೇ, ತಾವು ಬೆಳಗ್ಗೆ ಜಗಳವಾಡಿಕೊಂಡು ಮನೆಯಿಂದ ಹೋದ ನಂತರ ಯಾರೋ ಒಬ್ಬ ಬಾಲಕ ಬಂದು ನಾವು ಮನೆಯಲ್ಲಿ ಶಾಂತಿ ಸಮಾಧಾನದಿಂದ ಇಲ್ಲದಿರುವುದನ್ನು ನೋಡಿ ಅವರು ನಮಗೆ ಒಳ್ಳೆಯ ಸುಬುದ್ಧಿಗಳನ್ನು ಹೇಳಿ ಅವರ ಹಸ್ತವನ್ನು ನಮ್ಮ ತಲೆಯ ಮೇಲೆ ಇಟ್ಟು ಪ್ರಾರ್ಥಿಸಿದರು. ಆ ಕ್ಷಣವೇ ನಮ್ಮಲ್ಲಿದ್ದ ಕೋಪವೆಲ್ಲ ಹೋಗಿ ನಮ್ಮ ಮನಸ್ಸಿನಲ್ಲಿ ಶಾಂತಿ ಬಂದಿತು. ಅವರ ಹೆಸರು ಫರ್ನಾನ್ ಎಂದು ಹೇಳಿದರು ತಂದೆಯವರೇ. ರಾಜು, ನಾನು ಬರುವ ತನಕ ಇಲ್ಲೇ ಇರಿಸ್ಕೊಳ್ಳೋದಾಯ್ತೇನೋ? ತಂದೆಯವರೇ, ನಾನು ಎಷ್ಟೇ ಕೇಳಿಕೊಂಡರೂ ಅವರು ಇಲ್ಲ, ನಾನು ಮಾಡಬೇಕಾದ ದೇವರ ಕಾರ್ಯಗಳು ಎಷ್ಟೋ ಇವೆ, ಆದುದರಿಂದ ನಾನು ಹೋಗಲೇಬೇಕು ಎಂದು ಹೊರಟು ಹೋದರು ತಂದೆಯವರೇ. ಆ ದೇವರು ಶಾಂತಿ ಸಮಾಧಾನ ಕೊಟ್ಟಿದ್ದಕ್ಕೆ ನಮ್ಮ ಕುಟುಂಬದಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಹಾಗೇ ಆಯ್ತು ಮಾವಯ್ಯ. ದೇವರೇ ಮಗೆ ಶಾಂತಿಯನ್ನು ನೀಡಿದಾರು ಈಗಾಲೇ. ದೇವರೇ ಮಗೆ ಶಾಂತಿಯನ್ನು ನೀಡಿದಾರು ಈಗಾಲೇ. ಪರಮ ತಂದೆ ಕರುಣಾನಿಧಿಯ ಸ್ಮರಿಸಿರಿ ಭಕ್ತಿಯಿಂದ. ಪರಮ ತಂದೆ ಕರುಣಾನಿಧಿಯ ಸ್ಮರಿಸಿರಿ ಭಕ್ತಿಯಿಂದ. ದೇವರೇ ಮಗೆ ಶಾಂತಿಯನ್ನು ನೀಡಿದಾರು ಈಗಾಲೇ. ದಿನ ದಿನವೂ ಇವರ ನಾಮ ಭಜಿಸಿರಿ ಭಕ್ತಿಯಿಂದ. ದಿನ ದಿನವೂ ಇವರ ನಾಮ ಭಜಿಸಿರಿ ಭಕ್ತಿಯಿಂದ. ದೇವರೇ ಮಗೆ ಶಾಂತಿಯನ್ನು ನೀಡಿದಾರು ಈಗಾಲೇ.
ಮಕ್ಕಳೇ, ನಾವು ದೇವಾದಿದೇವರನ್ನು, ರಾಜಾದಿರಾಜರನ್ನು, ದಿನನಿತ್ಯ ಕೊಡುವಂಥ ಆಹಾರ, ಗಾಳಿ, ನೀರು, ಬೆಳಕು ಎಲ್ಲವನ್ನು ಕರುಣಿಸುವಂಥ ಏಕೈಕ ದೇವರನ್ನು ನಾವೆಲ್ಲರೂ ಸೇರಿ ನಮಿಸೋಣ. ದೇಶವ ಕುಲಗಳ ಸೃಷ್ಟಿಸಿ ಬೆಳಗಿಸಿ ರಕ್ಷಿಸಿದ ಭಗವ. ದೇಶವ ಕುಲಗಳ ಸೃಷ್ಟಿಸಿ ಬೆಳಗಿಸಿ ರಕ್ಷಿಸಿದ ಭಗವ. ಎಂದಿಗೂ ಎಂದಿಗೂ ಕಾಯುವ ದೇವ, ಲಾಲಿಸಲಿ ಮೊರೆಯ. ಇಂದಿಗೂ ಎಂದಿಗೂ ಕಾಯುವ ದೇವ, ಲಾಲಿಸಲಿ ಮೊರೆಯ. ನಮಿಪೆವು ನಾ ತ್ರಯೇಕ ದೇವರಿಗೆ. ನಮಿಪೆವು ನಾ ತ್ರಯೇಕ ದೇವರಿಗೆ. ದೇವಾದಿದೇವ ಭಕ್ತರ ಭಾವ ಸ್ತೋತ್ರ ಮಹಿಮ ಪ್ರಭುವೇ. ದೇವಾದಿದೇವ ಭಕ್ತರ ಭಾವ ಸ್ತೋತ್ರ ಮಹಿಮ ಪ್ರಭುವೇ. ನಿಮ್ಮ ಮಕ್ಕಳ ಸ್ತೋತ್ರವ ಗೀತೆಯ ಸ್ವೀಕರಿಸೈ ಗುರುವೇ. ನಿಮ್ಮ ಮಕ್ಕಳ ಸ್ತೋತ್ರವ ಗೀತೆಯ ಸ್ವೀಕರಿಸೈ ಗುರುವೇ. ನಮಿಪೆವು ನಾ ತ್ರಯೇಕ ದೇವರಿಗೆ. ನಮಿಪೆವು ನಾ ತ್ರಯೇಕ ದೇವರಿಗೆ. ಮಕ್ಕಳೇ, ಎಲ್ಲರೂ ಕುಳಿತುಕೊಳ್ಳಿರಿ. ಮಕ್ಕಳೇ, ನೀವುಗಳೆಲ್ಲರೂ ದಿನಂಪ್ರತಿ ಪೂಜೆ ಮುಗಿದೊಡನೆ ನಿಮ್ಮ ಕೆಲಸಗಳನ್ನು ಮಾಡುತ್ತಾ ಬರಿ. ಮತ್ತು ಹೊಸದಾಗಿ ಬಂದಿರುವ ಬಾಲಕನು ಏನು ಮಾಡುತ್ತಿರುವನು ಎಂಬುದನ್ನು ತಿಳಿಸುವಂತಾಗಿರಿ. ತಂದೆಯವರೇ, ಆತನ ಭಕ್ತಿ ವಿಶ್ವಾಸ ನೋಡಿದರೆ ಆತನ ಮಟ್ಟಕ್ಕೆ ನಾವು ಯಾರು ಬರಲಾರೆವು. ಆತನು ನಮ್ಮ ಮಠಕ್ಕೆ ಬಂದ ಮೇಲೆ ದೇವಸ್ಥಾನದ ಅಲಂಕಾರವನ್ನು ನೋಡಲು ಅಸಾಧ್ಯ ಗುರುಗಳೇ. ಮಕ್ಕಳೇ, ನನಗೂ ವಯಸ್ಸು ತಗ್ಗುತ್ತಿದೆ. ದೇವಾಲಯ ಕೆಲಸಗಳನ್ನು ಮಾಡಲು ಶಕ್ತಿ ಸಾಲದೆ ಆಗಿದೆ. ಆದುದರಿಂದ ನಿಮ್ಮಲ್ಲಿ ಒಬ್ಬರನ್ನು ಇದು ನಡೆಸುವುದಾದರೆ ತಿಳಿಸುವಂತಾರಾಗಿರಿ. ಗುರುಗಳೇ, ನಾನು ಆತನಿಂದ ಒಂದು ಉಪಕಾರವನ್ನು ಪಡೆದೆ. ಅದೇನೆಂದರೆ, ನಾನು ತಲೆನೋವಿನಿಂದ ನರಳುತ್ತಿದ್ದೆ. ಆಗ ಆತ ಕೇಳಿದನು, ಏನಾಯಿತು ಎಂದು. ಆಗ ನಾನು ಹೇಳಿದೆ, ತಲೆನೋವೆಂದು.
ಆಗ ಆತನು ತನ್ನ ಹಸ್ತವನ್ನು ನನ್ನ ತಲೆಯ ಮೇಲಿಟ್ಟು ಪ್ರಾರ್ಥಿಸಿ, ಸಹೋದರನೇ ಮಲಗಿಕೋ ಎಂದನು. ಆಗ ನಾನು ಮಲಗಿಕೊಂಡೆ. ನನ್ನ ತಲೆನೋವೆಲ್ಲ ವಾಸಿಯಾಯಿತು. ಆತನ ಭಕ್ತಿ ವಿಶ್ವಾಸ ನೋಡಿದರೆ ಆತನ ಮಟ್ಟಕ್ಕೆ ನಾವ್ಯಾರು ಬರಲಾರೆವು ಗುರುಗಳೇ. ಗುರುಗಳೇ, ಹಾಗಾದರೆ ಹೊಸದಾಗಿ ಬಂದಿರುವ ಬಾಲಕನನ್ನು ಕರೆಸಿರಿ. ಕರೆದುಕೊಂಡು ಬನ್ನಿರಿ. ಗುರುವರಿಯರಿಗೂ ನನ್ನ ಅಣ್ಣ ತಮ್ಮಂದರಿಗೂ ವಿನಯಪೂರ್ವಕ ನಮಸ್ಕಾರಗಳು. ಬಾ ಪೆನ್ನಾನ್, ಇಲ್ಲಿ ಕುಳಿತುಕೋ. ಮಕ್ಕಳೇ, ನನಗೂ ವಯಸ್ಸು ತಗ್ಗೋದ್ರಿಂದ ದೇವಾಲಯ ಕೆಲಸಗಳನ್ನು ಮಾಡಲು ಆಗುತ್ತಿಲ್ಲ. ಆದುದರಿಂದ ಈ ಒಂದು ಮಠದ ಆಡಳಿತವನ್ನು ನನ್ನ ಶ್ರೇಷ್ಠ ಪದವಿಯನ್ನು ಒಬ್ಬರಿಗೆ ಕೊಡಲು ಮನಸ್ಸು ಮಾಡಿದ್ದೇನೆ. ಇದು ನಿಷ್ಠೆಯಿಂದ ಕಾಪಾಡಿಕೊಂಡು ನಡೆಸುವುದಾದರೆ ಯಾರು ಒಪ್ಪಿಕೊಳ್ಳುವಿರಿ? ತಿಳಿಸುವಂತರಾಗಿರಿ. ನನ್ನಿಂದಾಗುವುದಿಲ್ಲ ಗುರುಗಳೇ. ನನ್ನಿಂದ ಸಹ ಆಗಲಾರದು ಗುರುಗಳೇ. ಸರಿ, ಹಾಗಾದರೆ ಪೆರ್ನಾನ್ ನಿನ್ನಿಂದ ಆಗುವುದೇಪ? ಗುರುಗಳೇ, ತಾವುಗಳೆಲ್ಲರೂ ಸೇರಿ ಈ ಪರದೇಶಿಯನ್ನು ನೇಮಿಸಿದರೆ ಆ ದೇವರ ಹೆಸರಿನಲ್ಲಿ ನಾನು ನೆರವೇರಿಸುತ್ತೇನೆ ತಂದೆಯೇ. ಸರಿ, ಹಾಗಾದರೆ ಈ ಸಭೆಯ ಅಭಿಪ್ರಾಯಗಳನ್ನೆಲ್ಲ ತಿಳಿದು ನಾನು ನಿನಗೆ ಈ ಮಠದ ಆಡಳಿತವನ್ನು ಮತ್ತು ನನ್ನ ಶ್ರೇಷ್ಠ ಪದವಿಯನ್ನು ನಿನಗೆ ಕೊಡಲು ಮನಸ್ಸು ಮಾಡಿದ್ದೇನೆ. ಇದು ನಿಷ್ಠೆಯಿಂದ ಪರಿಪಾಲಿಸಿಕೊಂಡು ಹೋಗಿವಿಯಾ ಪೆರ್ನಾನ್? ಖಂಡಿತ ಗುರುಗಳೇ, ನಿಷ್ಠೆಯಿಂದ ಪರಿಪಾಲಿಸಿಕೊಂಡು ಹೋಗುತ್ತೇನೆ. ಸರಿ, ಇಂದಿನಿಂದ ನಿನ್ನ ಹೆಸರು ಕೂಡ ನಾನು ಬದಲಾಯಿಸುತ್ತೇನೆ. ಅದು ಯಾವುದೆಂದರೆ ಅಂಥೋಣಿ ಎಂದು ನಿನಗೆ ಹೆಸರಿಡುತ್ತೇನೆ. ಇದರ ಮೂಲಕವಾಗಿ ನೀನು ಜೀವಿಸುವಿಯಾಗು. ಹಾಗೆಯೇ ಆಗಲಿ ಗುರುಗಳೇ. ಮಕ್ಕಳೇ, ಎಲ್ಲ ಎದ್ದು ನಿಲ್ಲಿರಿ. ಮಗನೇ ಪೆರ್ನಾನ್, ನಿನ್ನ ಹೆಸರು ಇಂದಿನಿಂದ ಅಂಥೋಣಿ ಅಂಥೋಣಿ ಅಂಥೋಣಿಯಿಂದ ನಾಮಕೀತದಿಂದ ಜೀವಿಸುವಾಗೋ. ತಂದೆಗೂ ಮಗನಿಗೂ ಪವಿತ್ರಾತ್ಮರ ಹೆಸರಿನಲ್ಲಿ ನಾನು ಈ ಶ್ರೇಷ್ಠ ಪದವಿಯನ್ನು ಬಿಟ್ಟು ಕೊಡುತ್ತಿದ್ದೇನೆ. ಸ್ವೀಕರಿಸು. ಅಬ್ರಾಮ್, ಇಸಾಕ್, ಯಾಕೋಬರು ದೇವರು ನಿನ್ನನ್ನು ಕಾಪಾಡಲಿ. ಆಮೆನ್. ಅಂಥೋಣಿ, ಅಂಥೋಣಿ, ಈ ಪವಿತ್ರವಾದ ಶಿಲುಬೆ ಯೇಸು ಸ್ವಾಮಿ ಪಾಡಪಟ್ಟಂತ ಶಿಲುಬೆ, ನಮಗಾಗಿ ಪ್ರಾಣ ತ್ಯಾಗ ಮಾಡಿದ ಶಿಲುಬೆ. ಈ ಶಿಲುಬೆಯಿಂದ ಅನೇಕ ಸೈತಾನಗಳಿಂದ ಗೆಲ್ಲುವಂತನಾಗು. ಅನೇಕ ರೋಗ ಬಾಧಗಳಿಂದ ನರಳಾಡಿ ನಿನ್ನ ಬಳಿಗೆ ಬರುವರು. ಅವರು ಸ್ವಸ್ಥ ಉಂಟಾಗಲಿ. ಅನೇಕ ಕಷ್ಟಗಳನ್ನು ಹೊತ್ತು ಕಣ್ಣೀರು ಸುರಿಸುತ್ತಾ ನಿನ್ನ ಬಳಿಗೆ ಬರುವರು. ಅವರಿಗೆ
ಸ್ವಸ್ಥ ಉಂಟಾಗಲಿ. ಇದನ್ನು ಸ್ವೀಕರಿಸು, ನಿನ್ನ ಬಳಿಯೇ ಇಟ್ಟಿಕೋ. ಹಾಗೇ ಆಗಲಿ. ಅಂಥೋಣಿ, ಇದು ಸತ್ಯವೇದವು ಸತ್ಯ ಸ್ವರೂಪಿಯೂ ಆಗಿರುವುದು. ಇದರಲ್ಲಿ ದೇವರ ಮಾತುಗಳು ಅಡಿಕವಾಗಿರುವುದು. ಇದನ್ನು ಓದುತ್ತಾ ಮನದಲ್ಲಿ ಇಟ್ಟುಕೊಂಡು ಜೀವಿಸುವಿಯಾಗಿ. ಸ್ವೀಕರಿಸು. ಹಾಗೇ ಆಗಲಿ ಗುರುಗಳೇ. ಅಂಥೋಣಿ, ಕೊನೆಯದಾಗಿ ಅನೇಕ ಸ್ಥಳಗಳ ಗವಿಯ ಮುಂದೆ ಮೊಣಕಾಲೂರಿ ನೀನು ಪ್ರಾರ್ಥಿಸುವುದನ್ನು ನಾನು ನೋಡಿರುವೆನು. ಅನೇಕ ಸ್ಥಳಗಳಲ್ಲದೆ ನಿನ್ನ ಕೊಠಡಿಗಳಲ್ಲೂ ಹೋಗೊಬ್ಬರೋ ದಾರಿಗಳಲ್ಲೂ ಹಗಲು ರಾತ್ರಿ ಅನ್ನದೇ ಜಪಿಸುತ್ತಾ ಬಂದಿರುವೆ. ಆದುದರಿಂದ ಈ ಜಪಸರವು ನನ್ನ ಗುರುತಾಗಿ ನೀಡುತ್ತಿದ್ದೇನೆ. ಸ್ವೀಕರಿಸು. ಹಾಗೇ ಆಗಲಿ ಗುರುಗಳೇ. ಅಂಥೋಣಿ, ಇನ್ನು ಮುಂದೆ ಈ ಮಕ್ಕಳನ್ನು, ಈ ಸಭೆಯನ್ನು, ಈ ಮಠವನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಿಕೊಂಡು ಮುನ್ನಡೆಸುವನಾಗಿ. ತಿಳಿಯಿತೆ? ತಿಳಿಯಿತು ಗುರುಗಳೇ. ಮಕ್ಕಳೇ, ನೀವು ಕೂಡ ನನಗೆ ಹೇಳಿದ ಮಾತನ್ನು ಕೇಳುತ್ತಾ ಬಂದಿರುವಿರಿ. ಇನ್ನು ಮುಂದೆಯೂ ಅಂಥೋಣಿ ಹೇಳುವ ಕೆಲಸಗಳು ಮತ್ತು ಆತನ ಮಾತುಗಳನ್ನು ಆಲಿಸುತ್ತಾ ಅನೇಕ ಕೆಲಸಗಳನ್ನು ಮಾಡುವಂತರಾಗಿರಿ. ತಿಳಿಯುತ್ತೆ ಮಕ್ಕಳೇ? ತಿಳಿಯಿತು ಗುರುಗಳೇ. ನಾನು ಕೊನೆಯದಾಗಿ ನಿಮ್ಮನ್ನು ಆಶೀರ್ವದಿಸುತ್ತೇನೆ. ಪಿತಾ, ಸುತ, ಪವಿತ್ರಾತ್ಮರು ನಿಮ್ಮೆಲ್ಲರನ್ನೂ ಕಾಪಾಡಲಿ. ಆಮೇನ್, ಆಮೇನ್, ಆಮೇನ್. राजं तेजति मौनम अजानर्गति समनो भजति राजं तेजति मौनम अजानर्गति समनो भजति राजं तेजति मौनम भजति राजं तेजति मौनम अजानर्गति समनो भजति राजं तेजति मौनम अजानर्गति समनो भजति राजं तेजति मौनम अजानर्गति समनो भजति राजं तेजति मौनम भजति राजं तेजति मौनम अजानर्गति समनो ಸ್ವರೂಪದಿಂದಲೇ ಮೆರವೆನ ಧರಣಿಯೊಳಗೇನ ಸ್ವರೂಪದಿಂದಲೇ ಮೆರವೆನ ಧರಣಿಯೊಳಗೇನ ಭಜತಿ ರಾಜಂ ತೇಜತಿ ಮೌನಂ ಅಜಾರ
ನಾನೇ ಶೂರನು ನಾನೇ ಧರಣಿಯೊಳ ತ್ರಿಫಲನು ವೀರನು ನಾನೇ ಶೂರನು ನಾನೇ ಧರಣಿಯೊಳ ತ್ರಿಫಲನು ವೀರನು ನಾನೇ ಶೂರನು ನಾನೇ ವೀರನು ನಾನೇ ಶೂರನು ನಾನೇ ಧರಣಿಯೊಳ ತ್ರಿಫಲನು ಸುರಪದಿಂದಲೇ ಮೆರವೆನ ಧರಣಿಯೊಳಗೇನ ಸುರಪದಿಂದಲೇ ಮೆರವೆನ ಧರಣಿಯೊಳಗೇನ ನಜತ್ತಿ ರಾಜಂತೆ ಜತಿ ಮೌನಂ ಹಜಾರ ಗತಿ ಸಮನೋ ನಜತ್ತಿ ರಾಜಂತೆ ಜತಿ ಮೌನಂ ಹಜಾರ ಗತಿ ಸಮನೋ ಜತಿ ರಾಜಂತೆ ಜತಿ ಮೌನಂ ಹಜಾರನ ಗತಿ ಸಮನ ಜತಿ ರಾಜಂತೆ ಜತಿ ಮೌನಂ ಹಜಾರನ ಗತಿ ಸಮನ ಜತಿ ರಾಜಂತೆ ಜತಿ ಮೌನಂ ಜತಿ ರಾಜಂತೆ ಜತಿ ಮೌನಂ ಹಜಾರ ಗತಿ ಸಮನ ಸುರಪದಿಂದಲೇ ಮೆರವೆನ ಧರಣಿಯೊಳಗೇನ ಸುರಪದಿಂದಲೇ ಮೆರವೆನ ಧರಣಿಯೊಳಗೇನ ರಜತ್ತಿ ರಾಜಂತೆ ಜತಿ ಮೌನಂ ಹಜಾರ ಗತಿ ಸಮನ ರಜತ್ತಿ ರಾಜಂತೆ ಜತಿ ಮೌನಂ ಹಜಾರ ಗತಿ ಸಮನ सैन्याधिकारिகளே बहादुर हमारे सैन्य के बारे में बताइए सुनिए बहादुर भोपालाली सेन्नया वरवेनिगा भोपालाली सेन्नया वरवेनिगा ಸುತ್ತವರದ ಸೈನ್ಯ ಎತ್ತ ಓಡಲು ಬಿಡದೆ ಸುತ್ತವರದ ಸೈನ್ಯ ಎತ್ತ ಓಡಲು ಬಿಡದೆ ಗದ ಇಂದಲೇ ಸುರುವ ಒಡವೇನಿಗ ಒಡವೇನಿಗ ಬಂಡಾರ ಶಿರವನ್ನು ಚೆಂಡಾಡಿಸುವೆ ನಾನು ಬಂಡಾರ ಶಿರವನ್ನು ಚೆಂಡಾಡಿಸುವೆ ನಾನು ಗದ ಇಂದಲೇ ಸುರುವ ಇಟ್ಟಾಡಿಸುವೆ ನಾನು ಒಡವೇನಿಗ ಭೂಪಾಲಾಲಿ ಸೆನ್ನಯ ಒಡವೇನಿಗ ಭೂಪಾಲಾಲಿ ಸೆನ್ನಯ ಒಡವೇನಿಗ ಸುತ್ತವರದ ಸೈನ್ಯ ಎತ್ತ ಓಡಲು ಬಿಡದೆ ಸುತ್ತವರದ ಸೈನ್ಯ ಎತ್ತ ಓಡಲು ಬಿಡದೆ ಇದ್ದಲೆ ಸುರುವ ಭೂಪಾಲಾಲಿ ಸೆನ್ನಯ ಒಡವೇನಿಗ ಭೂಪಾಲಾಲಿ ಸೆನ್ನಯ ಒಡವೇನಿಗ ಬಹಾದೂರ್ ಅವರ ರಾಜ್ಯವು ತುಂಬಾ ಸುಖಕರವಾಗಿದ್ದ ಇರ್ತಿದೆ ಬಹಾದೂರ್ बहुत अच्छा है आप बैठिए मंजू जी बहादुर इस खुशी के बारे में एक नर्तकी को बुलाओ अच्छा बहादुर है यार ओके सर एक नर्तकी को बुलाओ ओके अच्छा सर बहुत अच्छा कर दिया बहादुर अरे क्या कर दिया तुम्हें कमाल कर दिया बहादुर मेरा दिल को बहुत खुश होगा मंजू जी बहादुर इस नर्तकी को अच्छा बहुमान भेज दीजिए देता हूँ बहादुर बहुत अच्छा कर दिया मंजू जी बहादुर
हमारे देश का ಪ್ರಜೆಗಳೆಲ್ಲರೂ ನಮ್ಮ ಕಟ್ಟಪ್ಪಡೆಯಂತೆ ನಮ್ಮ ಮತಾವಲಂಬಿಗಳಾಗಿದ್ದಾರೆಯೇ? ವಾರಗಟ್ಟಲೆಯಾಗಿ ಮಾಡಬೇಕಾದ ಬಿಟ್ಟಿ ಕೆಲಸವನ್ನು ತಪ್ಪದೆ ಮಾಡುತ್ತಾ ಬರುತ್ತಿರುತ್ತಾರೆಯೇ? ನಮಗೆ ಕೊಡಬೇಕಾದ ಕಂದಾಯವನ್ನು ತಪ್ಪದೆ ಸಲ್ಲಿಸುತ್ತಾ ಬರುತ್ತಿರುತ್ತಾರೆಯೇ? ಹಮಾರೆ ಸೈನಿಕೋಂಕೋ ಪುಷ್ಟಿಕರ ಪದಾರ್ಥಗಳಾದ ಮछली, दूध, ಗೋಸ್, ಅಂಡ, ಪಿಸ್ತಾ, ಬಾದಾಮ್ ಮುಂತಾದ ಪದಾರ್ಥಗಳನ್ನು ಹಮಾರೆ ಪಾಕ ಶಾಲೆಕೋ ತಪ್ಪದೆ ಭರ್ತಿ ಮಾಡಿರ್ತಾರೆಯೇ? बताइए मंत्री जी। अभी बता दो, सुनिए बहादुर। ದೊರೆಯಲಾಲಿಸಿ ಎನ್ನ ಪರಿಯ ಪೇಳ್ವೆನು. ವೀರ ಶೂರರೆಂದು ನಿಮ್ಮ ಸಾರಥಿಯರು ಧರಣಿಯೋಳ್. ವೀರ ಶೂರರೆಂದು ನಿಮ್ಮ ಸಾರಥಿಯರು ಧರಣಿಯೋ 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 ಧರಣಿಯೋಳ್ಳಿ ಕೀರ್ತಿಯ ಬಹಾದೂರ್. ಧರಣಿಯೋ ಧರಣಿಯೋ ಧರಣಿಯೋಳ್ಳಿ ಕೀರ್ತಿಯ ದೊರೆಯಲಾಲಿಸಿ ಎನ್ನ ಪರಿಯ ಪೇಳ್ವೆನು. ದೊರೆಯಲಾಲಿಸಿ ಎನ್ನ ಪರಿಯ ಪೇಳ್ವೆನು. ಕಾಕ ಜನರು ಬಿಕ್ಕರಾಗಿ ಜೋಕೆಯಿಂದ ನಡೆಯುತ್ತಿಹರು. ಅದು ಕಾಕ ಜನರು ಬಿಕ್ಕರಾಗಿ ಜೋಕೆಯಿಂದ ನಡೆಯುತ್ತೀಯ ಲೋಕದೊಳ್ಳಿ ಕೀರ್ತಿಯ ಬಹಾದೂರ್. ಲೋಕದೊಳ್ಳಿ ಕೀರ್ತಿಯ ದೊರೆಯಲಾಲಿಸಿ ಎನ್ನ ಪರಿಯ ಪೇಳು. ದೊರೆಯಲಾಲಿಸಿ ಎನ್ನ ಪರಿಯ ಪೇಳು. ನಮ್ಮ ಸೈನ್ಯ ವೀರವೇಶದಿಂದ ಸಮರ ಭೂಮಿಯೋ ಬಹಾದೂರ್. ನಮ್ಮ ಸೈನ್ಯ ವೀರವೇಶದಿಂದ ಸಮರ ಭೂಮಿಯೋ ಶತ್ರುಗಳು ಸದಯ ಪಡೆದು ನಿಂತಿದೆ ಬಹಾದೂರ್. ಶತ್ರುಗಳು ಸದಯ ಪಡೆದು ನಿಂತಿದೆ. ದೊರೆಯಲಾಲಿಸಿ ಎನ್ನ ಪರಿಯ ಪೇಳು. ದೊರೆಯಲಾಲಿಸಿ ಎನ್ನ ಪರಿಯ ಪೇಳು. ನಮ್ಮ ಸೈನ್ಯ ವೀರವೇಶದಿಂದ ಸಮರ ಭೂಮಿಯೋ ಬಹಾದೂರ್. ನಮ್ಮ ಸೈನ್ಯ ವೀರವೇಶದಿಂದ ಸಮರ ಭೂಮಿಯೋ ಶತ್ರುಗಳು ಸದಯ ಪಡೆದು ನಿಂತಿದೆ ಬಹಾದೂರ್. ಶತ್ರುಗಳು ಸದಯ ಪಡೆದು ನಿಂತಿದೆ. ದೊರೆಯಲಾಲಿಸಿ ಎನ್ನ ಪರಿಯ ಪೇಳು. ದೊರೆಯಲಾಲಿಸಿ ಎನ್ನ ಪರಿಯ ಪೇಳು. ಬಹಾದೂರ್, ನಮ್ಮ ದೇಶದ ಪ್ರಜೆಗಳೆಲ್ಲರೂ ತಮ್ಮ ಕಟ್ಟಪ್ಪಣೆಯಂತೆ ನಮ್ಮ ಮತಾವಲಂಬಿಗಳಾಗಿದ್ದಾರೆ. ಅಲ್ಲದೆ ವಾರಗಟ್ಟಲೆ ಮಾಡಬೇಕಾದ ಬಿಟ್ಟಿ ಕೆಲಸಗಳನ್ನು ಚಾಚು ತಪ್ಪದೆ ಪಾಲಿಸುತ್ತಾ ಬರುತ್ತಿದ್ದಾರೆ. ಪ್ರಜೆಗಳೆಲ್ಲರೂ ಕಾಲಕ್ಕೆ ಕಟ್ಟಬೇಕಾದ ಕಂದಾಯವನ್ನು ತಪ್ಪದೆ ಸಲ್ಲಿಸುತ್ತಾ ಬರುತ್ತಿದ್ದಾರೆ. ಇದಲ್ಲದೆ ನಮ್ಮ ಸೈನಿಕರಿಗೆ ಬೇಕಾದ ಪುಷ್ಟಿದಾಯಕ ಆಹಾರಗಳಾದ ಮछली, दूध, ಅಂಡ, ಗೋಶ್, ಪಿಸ್ತಾ, ಬಾದಾಮ್ ಇನ್ನೂ ಮುಂತಾದ ಪದಾರ್ಥಗಳನ್ನು ನಮ್ಮ ಪಾಕಶಾಲೆಗೆ ಭರ್ತಿ ಮಾಡುತ್ತಾ ಬರುತ್ತಿದ್ದಾರೆ. ಆದರೆ ಬಹದ್ದೂರ್, ಅಂಗವಿಕಲರು, ಭಿಕ್ಷಾಂದೇಹಿಗಳು, ಬಡವರು ಮಾತ್ರ ಕಂದಾಯವನ್ನು ಕಟ್ಟದೆ ಸದಾಯಿಸುತ್ತಾ ಬರುತ್ತಿದ್ದಾರೆ. ಬಹದ್ದೂರ್, ಕಂದಾಯವನ್ನು ಕೊಡದೆ ಸತಾಯಿಸುತ್ತಿದ್ದಾರೆ. ಯಾರಲ್ಲಿ? ಕಂದಾಯವನ್ನು ಕೊಡದೆ ಸತಾಯಿಸುತ್ತಿರುವ ಆ ಗರೀಬ್ ಕಿಸಾನೋಂಕೋ ಮಾರ್ಕೆ ಹಮಾರೆ ಸ್ಥಾನ ತಂದು ನಿಲ್ಲಿಸಿ ಕಂದಾಯವನ್ನು ವಸೂಲಿ ಮಾಡದೆ ಹೋದರೆ ನಾವೊಬ್ಬನಾಗಿ ಪ್ರಯೋಜನವಾದರೇನು? ಈ ಕೂಡಲೇ ಎಳೆದುಕೊಂಡು ಬಾ.
ನೀನು ಯಾಕೋ ಕಂದಾಯ ಕೊಡೋದಿಲ್ಲ? ಕಂದಾಯ ತುಮಾರ ಬಾಪ್ ಕಾ ಕ್ಯಾ? ಕಂದಾಯವನ್ನು ಸದ್ದು ಮಾಡದೆ ಕೊಟ್ಟು ಹೋಗು, ತಿಳಿಯುತ್ತೆ? ಮಳೆ ಇಲ್ಲ, ಬೆಳೆ ಇಲ್ಲ ದೇವ್ರು, ಮನೆ ತುಂಬಾ ಹೆಣ್ಮಕ್ಳು ದೇವ್ರು, ಕಂದಾಯ ಮಾಫ್ ಮಾಡಿ ದೇವ್ರು. ನಿಮ್ದಕ್ಕೆ ಮನೆ ತುಂಬಾ ಮಕ್ಕಳು, ಮಳೆಗೆ ಇಲ್ಲ, ಬೆಳೆಗೆ ಇಲ್ಲ. ನಮ್ದಕ್ಕೆ ಮಾಪ್ಕೆ ಮಾಡ್ಬೇಕು. ಕೈಸಾ ಮಾಪ್ ಕರ್ತಾ ದೇಕ್. ಯಾರಲ್ಲಿ ಈತನ ಕುತ್ತಿಗೆಯ ಮೇಲೆ ಏಕ್ ಬಹುತ್ ಬಡ ಪತ್ಥರ್ ರಖೋ, ಸದ್ದು ಮಾಡದೆ ಕೊಟ್ಟು ಹೋಗುತ್ತಾನೆ, ತಿಳಿಯುತ್ತೆ? ಅಚ್ಚಾ ಸಾಬ್. ನೀನು ಯಾಕೋ ಕಂದಾಯ ಕೊಡೋದಿಲ್ಲ? ಕಂದಾಯ ತುಮಾರ ಚಾಚಕೋ ಕ್ಯಾ? ಕಂದಾಯವನ್ನು ಸದ್ದು ಮಾಡದೆ ಕೊಟ್ಟು ಹೋಗು, ತಿಳಿಯುತ್ತೆ? ಬುದ್ಧೆ, ಈ ವರ್ಷ ಮಳೆ ಇಲ್ಲ, ಬೆಳೆ ಇಲ್ಲ, ಕಂದಾಯ ಮಾಪ್ ಮಾಡ್ರಿ ಬುದ್ಧ, ಮಾಪ್ ಮಾಡ್ರಿ. ನಿಮ್ದಕ್ಕೂ ಕಂದಾಯ ಮಾಪ್ಕೆ ಮಾಡ್ಬೇಕು, ಮಳೆಗೆ ಇಲ್ಲ, ಬೆಳೆಗೆ ಇಲ್ಲ. ಕೈಸಾ ಮಾಪ್ ಕರ್ತಾ ದೇಕ್. ಸೇನಾಧಿಕಾರಿಗಳೇ, ಕಂದಾಯವನ್ನು ಕೊಡದೆ ಹೋದರೆ ಇಸ್ಕೋ ಕ್ಯಾ ಕರ್ನಾ ಆಪ್ಕೋ ಮಾಲೂಮ್? मालूम बहादुर, अभी देखो। इसका ಬೇಡ ಬುದ್ಧೆ, ಬೇಡ. ನಾನು ಹೆಂಡ್ರು ತಾಲಿ ಮರಿ ಅದು ನಿಮ್ ಕಂದಾಯ ಕೊಡ್ತೀನಿ ಬುದ್ಧೆ. ನಿಮ್ದು ಹೆಂಡತಿಗೆ ತಾಲಿಗೆ ಮಾರ್ಬಿಟ್ಟು ಕೊಡ್ತೀರಿ? ತಾಲಿ ಚಿನ್ನದಾದರೆ ನಾನೇ ತೆಗೆದುಕೊಳ್ಳುತ್ತೇನೆ, ತೆಗೆದುಕೊಂಡು ಬಾ. ತಗೊಳ್ಳಿ ಬುದ್ಧೆ, ತಗೊಳ್ಳಿ. ಮಂತ್ರಿಜಿ ದೇಕ್, ಸೇನಾಧಿಕಾರಿ ದೇಕ್. ನಾನೇನ ಕಂದಾಯ ಕೊಡ್ಲಿಲ್ಲ ಅಂದ್ರೆ ಈ ನವಾಬ ನನ್ ಮೇಲ್ ಸೊಜ ಕಟ್ ಮಾಡ್ಬಿಡೋನು. ಆ ನೀನ್ ನವಾಬನ್ ದೌಲತ್ತು ಎಂದಿ ಕೊನೆ ಆಗುತ್ತೋ ಅಂತ ನಾನ್ ಕಾಣೆ. ಏನದು ಸದ್ದು? ಮಂತ್ರಿಜಿ बहादुर, ಹಿಂದೆ ಯಾರಾದರೂ ನಮ್ಮ ರಾಜ್ಯದ ಮೇಲೆ ದಂಡೆತ್ತಿ ಬಂದು ಹಮಾರೆ ಚಾಚಾ ಔರ್ ಹಮಾರೆ ಸಂಬಂಧಿಯಂಕೋ ಏನಾದರೂ ತೊಂದರೆ ಕೊಟ್ಟಿರುತ್ತಾರೆ? ಏಕ್ ಗಂತು ದೇಕ್ಕೆ ಬತಾಯಿಯೇ. अभी देख के बताता हूँ बहादुर। ಬಹಾದೂರ್, ಈ ಹಿಂದೆ ಪೋರ್ಚುಗಲ್ ದೇಶವು ತಮ್ಮದೇ ಆಗಿತ್ತಂತೆ. ಅದನ್ನು ತಮ್ಮ ವಂಶಜರೇ ಆಳುತ್ತಿದ್ದರಂತೆ. ಆ ಸಮಯದಲ್ಲಿ ತಮ್ಮ ತಾತ ಬುಡ್ಡೆಮಿಯ ಕಾಯಿಲೆಯಿಂದ ಹಾಸಿಗೆಯ ಮೇಲೆ ನರಳುತ್ತಿರುವ ಸಮಯವನ್ನು ನೋಡಿ ಆ ಪೋರ್ಚುಗಲ್ ದೇಶದ ಚಾರ್ಲಿಸ್ ರಾಜನು ತನ್ನ ಸೈನ್ಯದೊಡನೆ ದಂಡೆತ್ತಿ ಯುದ್ಧಕ್ಕೆ ಬಂದಾಗ ತಮ್ಮ ತಾತ ಬುಡ್ಡೆಮಿಯ ಹಾಸಿಗೆಯಿಂದ ಎದ್ದು ಯುದ್ಧ ಮಾಡಲು ಶಕ್ತಿ ಸಾಲದೆ ಸೋತು ಶರಣಾಗತರಾದರಂತೆ. ಆಗ ಆ ಚಾರ್ಲಿಸ್ ರಾಜನು ಒಂದು ಕರಾರು ಬರೆದಿದ್ದನಂತೆ. ಅದೇನೆಂದರೆ, ಇನ್ನು ಮುಂದೆ ನೀವೇನಾದರೂ ನಮ್ಮ ಮೇಲೆ ಯುದ್ಧಕ್ಕೆ ಬಂದರೆ ನಿಮ್ಮ ವಂಶವನ್ನು ನಿರ್ನಾಮ ಮಾಡುವುದಕ್ಕಾಗಿ ಭಯಪಡಿಸಿದನಂತೆ. ಬಹುದು ಭಯಪಡಿಸಿದ್ದರಂತ? ಯಾರಲ್ಲಿ? ಆ ಕಲ್ಲು ಒರೆಸಿದ ರೈತರನ್ನು ಎಳೆದುಕೊಂಡು ಬಾ. ತಡೆಯಲಾರೆ ನುಡಿಯ ಕೇಳಿ ಕೋಪದಿಂದಲೇ, ತಡೆಯಲಾರೆ ನುಡಿಯ ಕೇಳಿ ಕೋಪದಿಂದಲೇ ಸೀಲು ಕರದಲ್ಲಿ ಹುಡುಗಿ ನಂದದೆ, ಸೀಲು ಕರದಲ್ಲಿ ಹುಡುಗಿ ನಂದದೆ ಮಿಂಚಿನಂತೆ ಹೊಳೆಯುತ್ತಿರುವುದು, ಮಿಂಚಿನಂತೆಯೇ ಹೊಳೆಯುತ್ತಿರುವುದು. ತಡೆಯಲಾರೆ ನುಡಿಯ ಕೇಳಿ ಕೋಪದಿಂದಲೇ, ತಡೆಯಲಾರೆ ನುಡಿಯ ಕೇಳಿ ಕೋಪದಿಂದಲೇ. ಸುಳ್ಳ ಮನುಷ್ಯರೇ, ನಿಮ್ಮ ಸೊಲ್ಲ ನಡಗಿಸ, ಸುಳ್ಳ
ಎಲ್ಲ ಮನಜರೆ ಇವತ್ತೊಲ್ಲ ನಡಗಿಸ ಬಲ್ಲನಿಗ ಎಲ್ಲ ಕಾರ್ಯವ ಬಲ್ಲನಿಗ ಎಲ್ಲ ಕಾರ್ಯವ ತಡೆಯಲ್ಲಾರೆ ನುಡಿಯ ಕೇಳಿ ಕೋಪದಿಂದಲೇ ತಡೆಯಲ್ಲಾರೆ ನುಡಿಯ ಕೇಳಿ ಕೋಪದಿಂದಲೇ ತಡೆಯಲ್ಲಾರೆ ನುಡಿಯ ಕೇಳಿ ಕೋಪದಿಂದಲೇ 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 ಹೇ ಈಗಲಾದ್ರೂ ಕಂದಾಯವನ್ನು ಕೊಟ್ಟು ಯಾವ ನಿಕ್ಕಲ್ ಜಾವ್ ಹೇ ಕಂದಾಯವನ್ನು ಕೊಡದೆ ಹೋದರೆ हमारे राज्य छोड़ के यहाँ से जाओ हे पक्दूर होगो क्या बोलना इसको हे आचे ऊर्गाद्रू होगो क्या बोलना इसको हे नरकुकाद्रू होगो हे नरकुक होगो ನಿನ್ನಂತ ಮಂಡ ರೈತನಿಗೆ ಏನು ಹೇಳಲು ಸಾಧ್ಯ ಎಲ್ಲಾದರೂ ಹಾಳಾಗೋಗೋ ಮಂತ್ರಿಜಿ ಹೌದು ನೀವು ನಮ್ಮ ರಾಜ ತಂತ್ರಜ್ಞರಾದ್ದರಿಂದ ನಮ್ಮ ರಾಜ್ಯವನ್ನು ಪುನಃ ವಶಪಡಿಸಿಕೊಳ್ಳಲು ಏನಾದರೂ ತಂತ್ರವಿದೆ ಬತಾಯಿಯೇ ಮಂತ್ರಿಜಿ सोच के बताता हूँ बहादुर ಬಹದ್ದೂರ್ ಆ ಚಾರ್ಲಿಸ್ ರಾಜನಿಗೆ ಏಕೈಕ ಕುಮಾರನಿರುವನಂತೆ ಅವನು ದಿನ ಪಾಠಶಾಲೆಗೆ ಹೋಗಿ ಬರುತ್ತಿರುವನಂತೆ ಈ ಸಮಾಚಾರವನ್ನು ನಮ್ಮ ಗೂಢಚಾರರಿಂದ ತಿಳಿದಿದ್ದೇನೆ ಈಗ ನಾವು ನಮ್ಮ ಸೈನಿಕರಲ್ಲಿ ಕೆಲವು ಕ್ರೂರಿಗಳನ್ನು ಅಲ್ಲಿಗೆ ಕಳುಹಿಸಿ ಆ ಚಾರ್ಲಿಸ್ ರಾಜನ ಕುಮಾರನನ್ನು ಕೊಲೆ ಮಾಡಿಸಿ ಬಿಟ್ಟರೆ ಪುತ್ರನನ್ನು ಕಳೆದುಕೊಂಡು ದುಃಖದಲ್ಲಿರುವಾಗ ನಾವು ನಮ್ಮ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಅವನ ಮೇಲೆ ಯುದ್ಧ ಮಾಡಿದರೆ ಆ ಚಾರ್ಲಿಸ್ ರಾಜನು ಸೋತು ಶರಣಾಗತನಾಗುತ್ತಾನೆ. ಆಗ ನಮ್ಮ ರಾಜ್ಯವನ್ನು ಪುನಃ ವಶಪಡಿಸಿಕೊಳ್ಳಬಹುದು ಬಹದ್ದೂರ್. बहुत अच्छा उपाय है आप बैठिए. ಶುಕ್ರಿಯಾ ಬಹದ್ದೂರ್. ಯಾರಲ್ಲಿ ನಮ್ಮ ಕೋಟೆಯಲ್ಲಿ ಪುಷ್ಟಿಕರ ಪದಾರ್ಥಗಳನ್ನು ಭುಜಿಸಿ ಕುಳಿತಿರುವ 3 ಜನ ಕ್ರೂರಿಗಳನ್ನು ಕರೆದುಕೊಂಡು ಬಾ. ಕ್ರೂರಿಗಳೇ, ನೀವು ಈ ಕೂಡಲೇ ಆ ಪೋರ್ಚುಗಲ್ ದೇಶಕ್ಕೆ ಹೋಗಿ ಆ ಪೋರ್ಚುಗಲ್ ದೇಶದ ರಾಜಪುತ್ರನು ದಿನಾಗಲೂ ಪಾಠಶಾಲೆಗೆ ಹೋಗಿ ಬರುವನಂತೆ. ನೀವು ಆ ರಾಜಕುಮಾರನು पाठशाले जाके आने को समय देखे वो राजकुमार को खत्म करना. खत्म करने के बाद
ಆ ರಾಜನ ಕೈಗೆ ಸಿಗದಂತೆ ಜಾಗ್ರತೆಯಿಂದ ತಪ್ಪಿಸಿಕೊಳ್ಳಿ, ತಿಳಿಯುತ್ತೆ? ಮಂತ್ರಿಜಿ, ಇವರ ದಾರಿ ಖರ್ಚಿಗಾಗಿ ಬೇಕಾದಷ್ಟು ಹಣವನ್ನು ಕೊಟ್ಟು ಕಳಿಸಿ. ಬೇಸ್ ಮಂತ್ರಿ, ನಿಮ್ಮ ಚಮತ್ಕಾರಕ್ಕೆ ಒಪ್ಪಿದೆ. ಸೇನಾಧಿಕಾರಿಗಳೇ, ನೀವು ಈ ಕೂಡಲೇ ನಮ್ಮ ಸೇನೆಯನ್ನು ಸಿದ್ಧಪಡಿಸಿರಿ. ಏಕೆಂದರೆ ನಾವು ಆ ಪೋರ್ಚುಗಲ್ ದೇಶದ ರಾಜನ ಮೇಲೆ ದಂಡೆತ್ತಿ ಯುದ್ಧಕ್ಕೆ ಹೋಗಿ ಆತನನ್ನು ಯುದ್ಧದಲ್ಲಿ ಸೋಲಿಸಿ ನಮ್ಮ ರಾಜ್ಯವನ್ನು ಪುನಃ ವಶಪಡಿಸಿಕೊಳ್ಳಬೇಕು. ಸೈನ್ಯವನ್ನು ಬೇಗನೆ ಸಿದ್ಧಪಡಿಸಿರಿ. ಮಂತ್ರಿಜಿ, ನಾವು ಆ ರಾಜನ ಮೇಲೆ ಯುದ್ಧವನ್ನು ಮಾಡಿ ಯುದ್ಧದಲ್ಲಿ ಸೋಲಿಸಿ ನಮ್ಮ ರಾಜ್ಯವನ್ನು ಪುನಃ ವಶಪಡಿಸಿಕೊಳ್ಳಬೇಕು. ನಾವು ಈ ಕೂಡಲೇ ಹೋಗಿ ಯುದ್ಧದಲ್ಲಿ ಗೆದ್ದು ಅದನ್ನು ಸೋಲಿಸಬೇಕು. ಸೇನಾಧಿಕಾರಿಗಳೇ, ಬೇಗನೆ ನಮ್ಮ ಸೈನ್ಯವನ್ನು ಸಿದ್ಧಪಡಿಸಿರಿ. ನಾನು ಈ ಜಾಗದಲ್ಲಿ ನಿಲ್ಲಲಾರೆ. ನನ್ನ ಮನವು ಅಗ್ನಿಯಂತೆ ದಗದಗಿಸುತ್ತಿದೆ. ಬೇಗನೆ ಸಿದ್ಧಪಡಿಸಿರಿ, ತಿಳಿಯುತ್ತೆ? ಕಳ್ಳ ನನ್ನದ್ದ ಕಳ್ಳ ಮುಖಾಲ್ ಕಳ್ಳನಯ್ಯ, ನನ್ ಪಕ್ಕ ಕಳ್ಳನಯ್ಯ, ನನ್ನ ನೋಡಿಕೊಳ್ಳರಯ್ಯ. ಕಳ್ಳ ನನ್ ಅರ್ಧ ಕಳ್ಳ ಮುಖಾಲ್ ಕಳ್ಳನಯ್ಯ, ನನ್ ಪಕ್ಕ ಕಳ್ಳನಯ್ಯ, ನನ್ನ ನೋಡಿಕೊಳ್ಳರಯ್ಯ. ರಾಜ್ಯದೊಳಗೆ ವೀರನಾಗಿ ಮೆರೆಯುವೆನಯ್ಯ, ಪರಾಕ್ರಮಯ ನಾನಯ್ಯ, ಬಲೆ ಸುರನು ನಾನಯ್ಯ. ರಾಜ್ಯದೊಳಗೆ ವೀರನಾಗಿ ಮೆರೆಯುವೆನಯ್ಯ, ಪರಾಕ್ರಮಯ ನಾನಯ್ಯ, ಬಲೆ ಸುರನು ನಾನಯ್ಯ. ಪೊಲೀಸರು ಯಾರೇ ಬಂದರೆ ಗಿಡಿಯ ಬಂದರೆ ಒಂದೇ ಏಟಯ್ಯ, ಅವರು ಎರಡೇ ತುಂಡಯ್ಯ, ನನ್ನನ್ನು ನೋಡಿಕೊಳ್ಳರಯ್ಯ. ಪೊಲೀಸರು ಯಾರೇ ಬಂದರೆ ಗಿಡಿಯ ಬಂದರೆ ಒಂದೇ ಏಟಯ್ಯ, ಅವರು ಎರಡೇ ತುಂಡಯ್ಯ, ನಮ್ಮನ್ನು ನೋಡಿಕೊಳ್ಳರಯ್ಯ. ಕಳ್ಳ ನನ್ನ ಕಳ್ಳ ಮುಖಲ್ ಕಳ್ಳನಯ್ಯ, ನಾನು ಪಕ್ಕ ಕಳ್ಳನಯ್ಯ, ನನ್ನನ್ನು ನೋಡಿಕೊಳ್ಳರಯ್ಯ. ರಾಜ್ಯದೊಳಗೆ ವೀರನಾಗಿ ಮೆರೆಯುವೆನಯ್ಯ, ಪರಾಕ್ರಮಯ ನಾನಯ್ಯ, ಬಲೆ ಸುರನು ನಾನಯ್ಯ. ನಮ್ಮ ಬೌದ್ಧರು ಹೇಳಿದ ಆ ರಾಜಪುತ್ರನು ಕಾಣನತಿಲ್ವಲ್ಲ. ಇರಲಿ, ಇಲ್ಲಿ ಯಾರೋ ಬರುವಂತೆ ಕಾಣುವುದು, ಅವರನ್ನು ವಿಚಾರಿಸುವೆನು. ದಾರಿಯಲ್ಲಿ ಯಾರೋ ಭೂತ ಹೊಂದಿ ನಿಂತಿರುವನಲ್ಲ. ಯಾರೇ ಆಗ್ಲಿ ಬಪ್ಪ, ಹೋಗೋಣ. ಅಪ್ಪ, ಯಾರಪ್ಪ ನೀವು? ನಾವು ಅರಮನೆ ಸೇವಕ, ಇವ ರಾಜಕುಮಾರರು. ಯಾಕಪ್ಪ ಕೇಳಿದ್ದು? ಸುಮ್ಮನೆ ಕೇಳನಪ್ಪ. ಅದನಪ್ಪ. ನಮ್ಮ ಬೌದ್ಧರು ಹೇಳಿದ ರಾಜಪುತ್ರನು ಈತನೇ ಆಗಿರಬೇಕು. ಈತನ ಮೈ ಮೇಲೆ ಎಷ್ಟೊಂದು ಬಂಗಾರವಿದೆ. ಈತನನ್ನು ಏನಾದರೂ ಕೊಂದು ಆ ಬಂಗಾರವನ್ನೆಲ್ಲ ನಾವು ಸಂಪಾದನೆ ಮಾಡಿದರೆ ಅವನನ್ನು ಕೊಂದು ನಾವು ಸಾಯುವ ಪರ್ಯಂತ ತಿನ್ನಬಹುದು. ಇರಲಿ, ನನ್ನ ಒಬ್ಬನ ಕೈಯಿಂದ ಆಗೋದಿಲ್ಲ. ನನ್ನ ಮಿತ್ರರಾದ ಮುತ್ತು ಕಣ್ಣಲ್ಲವರ ನೋಡೋಣ. ಕಳ್ಳನ ಅರ್ಧ ಕಳ್ಳ ಮುಖಲ್ ಕಣ್ಣನಯ್ಯ, ಮತ ಕಣ್ಣನಯ್ಯ, ನೋಡಿಕೊಳ್ಳರಯ್ಯ.
ಕಳ್ಕೊಳ್ಳನ ನನ್ನ ಕಳ್ಳ ಮುಖಲ್ ಕಳ್ಳನಯ್ಯ ನಾನು ಪಟ ಕಳ್ಳನಯ್ಯ ನನ್ನ ನೋಡಿಕೊಳ್ಳರಯ್ಯ. ಗುರುಗಳಿಗೆ ವಂದನೆ ಆಗಲಿ. ಒಂದನೇ ಆಗಲಿ ಮಕ್ಕಳೇ. ಮಕ್ಕಳೇ, ಶಾಲೆಯನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋಣ. ಕಾಯೋ ದೇವಾ ಕಾಯೋ ದೇವಾ ದಯಾಕಾರ ವಿನಯದಿ ಬೇಡುವೆವು. ಜ್ಞಾನ ಜನಗೆ ಬಂದಿಹರೆ ಮಗೆ ಕರುಣೆಯ ದಯೆ ತೋರು. ಜ್ಞಾನ ಜನಗೆ ಬಂದಿಹರೆ ಮಗೆ ಕರುಣೆಯ ದಯೆ ತೋರು. ಸಾನುರಾಗದೋಳೆಂಬ ದೋಷವ ಪರಿಹರಿಸು. ಸಾನುರಾಗದೋಳೆಂಬ ದೋಷವ ಪರಿಹರಿಸು. ಕಾಯೋ ದೇವಾ ದಯಾಕಾರ ವಿನಯದಿ ಬೇಡುವೆವು. ಏನೊಂದರಿಯದ ಕಿರಿಯರ ಮೇಲೆ ಕರುಣೆಯ ದಯೆ ತೋರು. ಏನೊಂದರಿಯದ ಕಿರಿಯರ ಮೇಲೆ ಕರುಣೆಯ ದಯೆ ತೋರು. ಸಾನುರಾಗದೋಳೆಂಬ ದೋಷವ ಪರಿಹರಿಸು. ಸಾನುರಾಗದೋಳೆಂಬ ದೋಷವ ಪರಿಹರಿಸು. ಕಾಯೋ ದೇವಾ ದಯಾಕಾರ ವಿನಯದಿ ಬೇಡುವೆವು. ಮಕ್ಕಳೇ, ಕುಳಿತುಕೊಳ್ಳಿ. ಹಾಜರಾತಿಯನ್ನು ಹಾಕುತ್ತೇನೆ. ಸ್ಟಾಲಿನ್, ಬಂದಿದ್ದೀನಿ ಗುರುಗಳೇ. ಸಂದೇಶ, ಬಂದಿದ್ದೀನಿ ಗುರುಗಳೇ. ಜೋಶ್ವಾ, ಬಂದಿದ್ದೀನಿ ಗುರುಗಳೇ. ಅಮೂಲ, ಬಂದಿದ್ದೀನಿ ಗುರುಗಳೇ. ನಿತಿನ, ಬಂದಿದ್ದೀನಿ ಗುರುಗಳೇ. ಸಮೀಕ್ಷಾ, ಬಂದಿದ್ದೀನಿ ಗುರುಗಳೇ. ಡೆಮಿಯನ್. ಬಂದಿದ್ದೀನಿ ಗುರುಗಳೇ. ಮಕ್ಕಳೇ, ನನ್ನ ಹೇಳಿಕೊಟ್ಟ ಪಾಠದ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ, ಉತ್ತರ ಕೊಡಬೇಕು. ಒಂದೇನೆ ಆಗಲಿ. ಒಂದನೇ ಆಗಲಿ. ನೀವು ಯಾರಪ್ಪ? ನಾವು ಅರಮನೆ ಸೇವಕ. ಇವರು ರಾಜಕುಮಾರರು. ಓ, ಇವು ರಾಜಕುಮಾರರೇ. ನನ್ನಿಂದ ಏನಾಗಬೇಕು? ರಾಜಕುಮಾರರನ್ನು ಪಾಠಶಾಲೆಗೆ ಸೇರಿಸಲು ಬಂದಿರ್ತಾನೆ ಉಪಾಧ್ಯಾಯರೇ. ಕುಮಾರ, ಬಾಯಿ ಸ್ಥಳದಲ್ಲಿ ಕುಳಿತುಕೋ. ತಾವಿನ್ನ ಹೊರಡಬಹುದು. ಯೇಸುವಿನ ತಾಯಿಯ ಹೆಸರೇನು? ಸಮೀಕ್ಷಾ, ನೀನ್ ಹೇಳೋ. ವೆರೋನಿಕಾ ಅಮ್ಮ ಗುರುಗಳೇ. ಸದ್ಯ ನಿಮ್ಮ ಅಮ್ಮ ಅಂತ ಹೇಳಿವಲ್ಲ, ಕತ್ತೆ ಕುತ್ಕೋ. ಸಂದೇಶ, ನೀನ್ ಹೇಳೋ. ಗುರುಗಳೇ, ನೆನ್ನೆ ಕಲ್ತಿದ್ದೆ, ಇವತ್ತು ಮಾಡ್ತಾ ಬಿಟ್ಟೆ ಗುರುಗಳೇ. ಎಲ್ಲನ ದನ ಕಾಯಕ್ ಹೋಗೋ ಸೋಂಬೇರಿ, ಕುತ್ಕೋ. ಕುಮಾರ, ನೀನ್ ಹೇಳೋ. ಯೇಸುವಿನ ತಾಯಿ ಹೆಸರು ಮರಿಯಮ್ಮ ಗುರುಗಳೇ. ವೆರಿ ಗುಡ್ ಕುಮಾರ, ಕುಳಿತುಕೋ. ಯೇಸುವಿನ ತಂದೆಯ ಹೆಸರೇನು? ಡೆಮಿ, ನೀನ್ ಹೇಳೋ. ಗುರುಗಳೇ, ಹೇಳ್ತೀನಿ ತಡೀರಿ. ಜೋಸೆಫ್ ಗುರುಗಳೇ. ವೆರಿ ಗುಡ್ ಕಣ, ಶಾಲೆ ಬಂದಿದ್ಕು ಸಾರ್ಥಕವಾಯ್ತು, ಕುತ್ಕೋ. ಯೇಸುವಿನ ತಂದೆ ಜೋಸೆಫ್ ಯಾವ ಕೆಲಸವನ್ನು ಮಾಡ್ತಿದ್ದಾರೋ? ಅಮೂಲ್, ನೀನ್ ಹೇಳೋ. ಮರ ಕಡಿಯುವುದು ಗುರುಗಳೇ. ತಟ್ಟೆ ಮಾಂಸ ಹಾಕಿದ್ರೆ ಮನೆಯಲ್ಲೆಲ್ಲ ಸೇರಿಸಿ ಕಡಿತೀರ, ಕುತ್ಕೋ. ಕತ್ತೆ
ಕುಮಾರ ನೀನ್ ಹೇಳು. ಪಡಗಿ ಕೆಲಸ ಮಾಡುತ್ತಿದ್ದರು ಗುರುಗಳೇ. ವೆರಿ ಗುಡ್ ಕುಮಾರ, ಕುತ್ಕೋ. ಯೇಸು ಸ್ವಾಮಿ ಮಾಡಿದ ಮೊದಲ ಅದ್ಭುತ ಕಾರ್ಯ ಯಾವುದು? ನಿತಿನ್ ನೀನ್ ಹೇಳ. ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು 5,000 ಜನಕ್ಕೆ ಹಂಚಿದರು ಗುರುಗಳೇ. ಹೌದೌದಾ, ನಿಮ್ಗೆ ಯಾವಾಗಲೂ ತಿನ್ನೋದೇ ಜ್ಞಾಪಕಕ್ಕೆ ಬಂದ್ಬಿಡುತ್ತೆ. ಹೆಸರಟ ಕೆರೆ ಹೋಗಿ ಮೀನ್ ಹಿಡ್ಕೊಂಬಂದು ತಿನ್ನೋದೇ ನಿಮಗೆ ಜ್ಞಾಪಕ. ಕುತ್ಕೊಳ್ಳೋ ಸೋಂಬೇರಿ. ಕುಮಾರ ನೀನ್ ಹೇಳ. ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಿದರು ಗುರುಗಳೇ. ವೆರಿ ಗುಡ್ ಕುಮಾರ. ಮಕ್ಕಳೇ, ಈ ದಿನ ಬೆಳಗಿಂದ ಪಾಠ ಹೇಳ್ಕೊಟ್ಟು ನನಗೆ ತುಂಬಾ ತಲೆ ನೋವ್ತಾ ಇದೆ. ಇವತ್ತು ಮುಗಿಸಿ ನಾಳೆ ಪ್ರಾರಂಭಿಸೋಣ. ತಾವೆಲ್ಲ ಇನ್ನು ಹೊರಡ್ಬೋದು.